ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೆಲೆಕ್ಷನ್ ಗ್ರಿಡ್. ಎಲ್ಲರೂ ಹೇಗಿದ್ದೀರಾ? ಆಲ್ರೆಡಿ ರೀಸೆಂಟ್ ಕ್ಲಾಸ್ಗಳನ್ನ ರಿವಿಷನ್ ಮಾಡ್ಕೊಂಡ್ರೆ ಎಲ್ಲರೂ ರಿವಿಷನ್ ಮಾಡಿದ್ದೀರಾ, ಮತ್ತೆ ಎಲ್ಲ ಕ್ಲಾಸ್ಗಳನ್ನ ಕೇಳ್ತಿದ್ದೀರಾ, 3 ಕ್ಲಾಸನ್ನು ಅಂತ ಅಂದ್ಕೊಂಡಿದ್ದೀನಿ. ಈಗ ಟೈಮ್ ವೇಸ್ಟ್ ಮಾಡಿದೆ, ಇವತ್ತಿನ ವರ್ಡನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ವರ್ಡ್ ಬಂದ್ಬಿಟ್ಟು ಏನು? ವೆನರೇಟ್. ವೆನರೇಟ್ ಅಂದರೆ ಏನು? ಪೂಜಿಸು, ಗೌರವಿಸು. ಯಾರನ್ನೊಬ್ರನ್ನ ಯಾರಿಗೊಬ್ರಿಗೆ ಗೌರವ ಕೊಡೋದು. ಇಲ್ಲಿ ನೋಡ್ರಿ, ಇವರಿಬ್ರು ಏನು ಮಾಡ್ತಿದ್ದಾರೆ? ಒಂದು ಏನಿದು ಗೋರಿ ಇರ್ಬೋದು ಅಥವಾ ಏನೋ ಒಂದು ದೇವ್ರು ಇರ್ಬೋದು, ಅದಕ್ಕೆ ವೆನ್ರೇಟ್ ಮಾಡ್ತಾ ಇದ್ದಾರೆ, ಗೌರವ ಕೊಡ್ತಾ ಇದ್ದಾರೆ, ಇದು ಪೂಜಿಸ್ತಾ ಇದ್ದಾರೆ ಅನ್ನೋ ಥರ. ಅರ್ಥ ಆಯ್ತಾ? ನೆನಪಿರುತ್ತಾ ಈ ವರ್ಡು? ಹಿಂಗೆ ತಿಳ್ಕೊಳ್ಬೇಕಾದ್ರೆ ಒಳ್ಳೆ ರೇಟ್ ಕೊಡ್ತಿದ್ದಾರೆ. ಏನಕ್ಕೆ? ಅವ್ರಿಗೆ ಒಳ್ಳೆ ರೇಟ್ ಕೊಡ್ತಿದ್ದಾರೆ. ಏನೋ ಒಂದು ವಸ್ತುಗೆ ನಾವು ಯಾವಾಗ ಹೆಚ್ಚು ರೇಟ್ ಕೊಟ್ಟು ತಗೊಳ್ತೀವಿ ಹೇಳಿ? ಅದು ತುಂಬ ವ್ಯಾಲ್ಯೂ ಇರುವಾಗ, ಅದು ತುಂಬ ವ್ಯಾಲ್ಯೂಯೇಬಲ್ ವಸ್ತು ಆದಾಗ ಅದಕ್ಕೆ ಜಾಸ್ತಿ ರೇಟ್ ಕೊಡ್ತೀವಿ, ಒಳ್ಳೆ ಬೆಲೆ ಕೊಡ್ತೀವಿ ನಾವು. ಹಾಗಾಗಿ ವೆನ್ ರೇಟ್ ಅಂತಂದರೆ ಹೆಚ್ಚು ಬೆಲೆ ಕೊಡ್ತಾ ಇದ್ದೀವಿ ಅವರಿಗೆ ಅನ್ನೋ ಥರ ತಿಳ್ಕೊಳ್ರಿ. ರೇಟ್. ಓಕೆನಾ? ನೆನಪಿರುತ್ತಲ್ವಾ? ಮೀನಿಂಗ್ ಏನು ಬಂತು? ಟು ರೆಸ್ಪೆಕ್ಟ್ ಡೀಪ್ಲಿ, ಟು ಶೋ ಡೀಪ್ ರೆಸ್ಪೆಕ್ಟ್ ಆರ್ ಆನರ್. ಎಸ್ಪೆಷಲಿ ಆನರ್ ಅಂತಂದ್ರೆ ಏನು? ಹಾನರ್ ಅಲ್ಲ, ಆನರ್. ಆನರ್ ಅಂತಂದ್ರೆ ಏನು? ಯಾರಿಗೊಬ್ಬರಿಗೆ ರೆಸ್ಪೆಕ್ಟ್ ಕೊಡೋದು, ಅಥವಾ ಒಂದು ರೆಸ್ಪೆಕ್ಟೇಬಲ್ ಇದು ವ್ಯೂವಿಂದ ನೋಡೋದು ಅವರನ್ನು. ಓಕೆನಾ? ಅರ್ಥ ಆಯ್ತಲ್ವಾ? ರೆಸ್ಪೆಕ್ಟ್ಫುಲ್ ಆಗಿ ನೋಡೋದು. ಏನನ್ನ? ಟುವರ್ಡ್ಸ್ ಸಮ್ವನರ್, ಅಥವಾ ಯಾರನ್ನಾರು ಸೇಕ್ರೆಡ್ ಅಂತ ಕನ್ಸಿಡರ್ ಮಾಡೋದು. ಸೇಕ್ರೆಡ್ ಅಂತಂದರೆ ಪವಿತ್ರ ಅಂತ ಕನ್ಸಿಡರ್ ಮಾಡಿರೋದು. ಪವಿತ್ರ ಅಂದರೆ ಹುಡುಗಿ ಅಲ್ಲ, ಪವಿತ್ರತೆ, ಆ ಥರ. ಓಕೆನಾ? ಪೀಪಲ್ ವೆನರೇಟ್ ಗ್ರೇಟ್ ಲೀಡರ್ಸ್. ನಾವು ಗ್ರೇಟ್ ಲೀಡರ್ಸ್ನ ಇವತ್ತಿಗೂ ಏನು ಮಾಡ್ತೀವಿ? ಚೀರ್ ಮಾಡ್ತೀವಿ, ವೆನರೇಟ್ ಮಾಡ್ತೀವಿ ಅಲ್ವಾ? ನಾವು ಎಷ್ಟೊಂದು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು, ಅಥವಾ ತುಂಬ ಗ್ರೇಟ್ ಲೀಡರ್ಸ್ಗಳನ್ನು, ಭಗತ್ ಸಿಂಗ್, ಇಂಥ ತುಂಬ ಗ್ರೇಟ್ ಲೀಡರ್ಸ್ಗಳನ್ನು ನಾವು ಏನು ಮಾಡ್ತೀವಿ? ವೆನರೇಟ್ ಮಾಡ್ತೀವಿ, ಇವತ್ತಿಗೂ ಗೌರವ ಕೊಡ್ತೀವಿ. ಇದಕ್ಕೆ ಸಿನೋನಿಮ್ ಅಂತ ಬಂದರೆ ಗ್ಲೋರಿಫೈ, ರಿವರ್, ಅಡೋರ್, ಡಿಫೈ, ಎಕ್ಸಾಲ್ಟ್. ನಾನು ಬರೀ ಹೀಗೆ ಹೇಳ್ತಾ ಇಲ್ಲ, ನಿಮಗೆ ಗೊತ್ತಿರ್ಬೋದು, ನನ್ನ ಕ್ಲಾಸನ್ನು ಡೈಲಿ ಕೇಳಿದವರಿಗೆ ಗೊತ್ತಿರುತ್ತೆ, ನಾನು ಇವು ಪ್ರತಿ ವರ್ಡನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿರ್ತೇನೆ. ಅಂತಂದರೆ ಇದಕ್ಕೆ ಸಿನೋನಿಮ್ ಅಂತಲ್ಲ. ಈ ಸಿನೋನಿಮ್ ಅಂತ ಹಾಕಿದ್ದೀನಲ್ವಾ? ಇವು ಸಿನೋನಿಮ್ಮೇ, ಆದರೆ ಬರೀ ಸಿನೋನಿಮ್ ಇವು ಸಪ್ರೇಟ್, ಅಂದರೆ ಒಂದು ಸೈಡ್ ವರ್ಡ್ಗಳು. ಇದು ಮಾತ್ರ ಮೇಯ್ನ್ ವರ್ಡ್ ಅಂತಲ್ಲ, ಪ್ರತಿಯೊಂದು ಕೂಡ ಮೇಯ್ನ್ ವರ್ಡೇ. ಪ್ರತಿಯೊಂದನ್ನು ಎಕ್ಸಾಮಲ್ಲಿ ಸಪ್ರೇಟಾಗೆ ಕೇಳ್ತಾರೆ. ಬಟ್ ನಾನು ಏನು ಮಾಡಿದ್ದೇನೆ? ಪ್ರತಿ ವರ್ಡಿಗೆ ಲಿಂಕ್ ಇರೋದು ಯಾವುದೋ ಒಂದು ವರ್ಡನ್ನು. ಇದು ನಾನು ಬೇಕಿದ್ರೆ ಅಡೋರ್ ಅನ್ನೋ ವರ್ಡನ್ನು ಮೇಲೆ ಇಡ್ಬೋದಿತ್ತು ಅಲ್ವಾ? ಯಾವುದೋ ಒಂದು ವರ್ಡ್, ಇಷ್ಟರೊಳಗೆ ಒಂದು ವರ್ಡನ್ನು ಏನು ಮಾಡಿದ್ದೀನಿ? ಮೇಲೆ ಮೇಯ್ನ್ ವರ್ಬ್ ಆಗಿ ತಗೊಂಡು, ಮೇಯ್ನ್ ವರ್ಡ್ ಆಗಿ ತಗೊಂಡು, ಅದಕ್ಕೆ ರಿಲೇಟೆಡ್ ಇರೋ ವರ್ಡ್ಗಳನ್ನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಯಾಕೆ? ರಿವಿಷನ್ ಮತ್ತು ನೆನ್ಪಿಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗಲಿ ಅಂತ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು ಏನು? ಗ್ಲೋರಿಫೈ. ಗ್ಲೋರಿಫೈ ಅಂತಂದ್ರೆ ಏನು? ಈಗ ನೀವು ಇದರಲ್ಲೇ ಗ್ಲೋರಿಫೈ ಆಗೋದು ಅನ್ನೋದ್ರಲ್ಲೇ ವರ್ಡಲ್ಲೇ ಇದೆ ಆ್ಯಕ್ಚುಲಿ. ವೈಭವ ಮಾಡೋದು, ತುಂಬ ವೈಭವೀಕರಿಸಿ ಹೇಳೋದು ಅನ್ನೋ ಥರ. ಇವಳು ನೋಡಿ ಹೇಳ್ತಿದ್ದಾಳೆ, ಸೊ ಇವಳು ಸನ್ರೈಸನ್ನು ನೋಡೇ ಅಲ್ವ ಪಾಪ, ನೋಡೇ ಇಲ್ಲ ಅನ್ನೋ ಥರ ಯಾವತ್ತೋ ಒಂದು ದಿವಸ ಎದ್ದು ಬಿಟ್ಟಿದ್ದಾಳೆ ಬೇಗ, ನೋಡ್ತಾ ಇದ್ದಾಳೆ ಸನ್ರೈಸನ್ನು, ಸೂರ್ಯೋದಯವನ್ನು. ಏನು ಹೇಳ್ತಿದ್ದಾಳೆ? ವಾವ್ ಬ್ಯೂಟಿಫುಲ್ ಅಂತಿದ್ದಾಳಲ್ವಾ? ವಾವ್ ಬ್ಯೂಟಿಫುಲ್ ಅಂತೇಳಿ ಸನ್ರೈಸನ್ನು ನೋಡ್ತಾ ಇದ್ದಾಳೆ. ಅಂತಂದರೆ ಮಹಿಮೆ ಪಡಿಸೋದು, ವೈಭವೀಕರಿಸೋದು, ತುಂಬ ಗ್ಲೋರಿಫೈ ಮಾಡೋದು. ಗ್ಲೋರಿಫೈ ಅಂತಂದ್ರೆ ಹೇಳಲು ಒಂಥರ ಈ ಚಮಕಿಸೋದು, ಒಂಥರ ಪಳಪಳ ಹೊಳೆಯೋದು ಅಂತೀವಲ್ಲ, ಅದನ್ನ ಏನಂತೀವಿ ನಾವು? ಗ್ಲೋರಿಫೈ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಪಳಪಳ ಹೊಳೆಯೋದಕ್ಕೆ ಗ್ಲೋರಿಫೈ ಆಗ್ತಾ ಇದೆ ಅಂತ. ಅಂದರೆ ಅದರ ಅರ್ಥ ಏನೋ? ಅದನ್ನು ನಾವು ವೈಭವೀಕರಿಸ್ತಾ ಇದ್ದೀವಿ, ವಾವ್ ಅಂತ ಇದ್ದೀವಿ ಅಂತ. ಅಂದರೆ ಟು ಪ್ರೈಸ್ ಹೈಲಿ, ಯಾವುದೋ ಒಂದನ್ನು ಸಿಕ್ಕಾಪಟ್ಟ ಹೊಗಳ್ತಾ ಇದ್ದೀವಿ, ಎಷ್ಟು ಚೆನ್ನಾಗಿದೆ ಇದು, ಹಾಗೆ ಹೀಗೆ ಅಂತ. ಸೊ ಟು ಡಿಸ್ಕ್ರೈಬ್ ಸಮಥಿಂಗ್ ಆ್ಯಸ್ ಅಡ್ಮೈರೇಬಲ್ ಆರ್ ವರ್ದಿ ಆಫ್ ಪ್ರೈಸ್ ಅಂತಂದ್ರೇನು? ಅಡ್ಮೈರೇಬಲ್ ಅಂತಂದ್ರೆ ಏನು? ಹೊಗಳೋಕೆ ಯೋಗ್ಯವಾಗಿರುವಂಥದ್ದು ಅಡ್ಮೈರೇಬಲ್. ನಾವು ಅಡ್ಮೈರ್ ಮಾಡ್ಬೋದು, ಹೊಗಳ್ಬೋದು. ವರ್ದಿ ಆಫ್ ಪ್ರೈಸ್ ಅಂತಂದರೆ ನಾವು ಕೊಟ್ಟಿರೋ ಬೆಲೆಗೆ ಅದು ವರ್ತ್ಫುಲ್ಲು. ವರ್ತ್ ಅಂತಂದ್ರೇನು? ಅದು ಯೋಗ್ಯ ಅನ್ನೋ ಥರ. ಓಕೆನಾ? ದ ಮೂವಿ ಗ್ಲೋರಿಫೈಸ್ ವಾರ್ ಅಂತಂದರೆ ಮೂವಿಲಿ ಏನು ಮಾಡಿದ್ದಾರೆ? ವಾರನ್ನು ಹೈಲೈಟ್ ಮಾಡಿದ್ದಾರೆ, ಗ್ಲೋರಿಫೈ ಮಾಡಿದ್ದಾರೆ, ವೈಭವೀಕರಿಸಿದ್ದಾರೆ. ಈಗ ನಮ್ಮ ಬಾಹುಬಲಿ ಮೂವಿ ಇರ್ಬೋದು, ಇದರಲ್ಲೆಲ್ಲ ಏನು ಮಾಡಿದ್ದಾರೆ? ಯುದ್ಧವನ್ನು, ವಾರನ್ನು ಹೇಗೆ ಮಾಡ್ಬೋದು. ಈಗ ನೋಡಿ, ಬಾಹುಬಲಿ ಗೋಡೆ ಒಡೆಯೋ ಮಷಿನ್ ತಗೊಂಡು ಕೂಡ ಅವನು ಯುದ್ಧವನ್ನು ಯಾವ ಥರ ಮಾಡ್ತಾನೆ ಅನ್ನೋದನ್ನು ಅವರು ಗ್ಲೋರಿಫೈ ಮಾಡಿದ್ದಾರೆ, ಯುದ್ಧವನ್ನು, ಆ ಥರ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ರಿವರ್. ರಿವರ್ ಅಂದರೆ ಏನು? ಗೌರವ ಕೊಡೋದು, ಟು ಆನರ್ ವಿತ್ ರೆಸ್ಪೆಕ್ಟ್. ಹೇಗೆ ಹೇಳ್ರಿ?
ರೆಸ್ಪೆಕ್ಟ್ ಕೊಟ್ಟು ಆನರ್ ಕೊಡೋದು. ಆನರ್ ಅಂತಂದ್ರೆ ನಾನು ಆಗಲೇ ಹೇಳಿದೆ ಗೌರವ ಸೂಚಿಸೋದು, ಎರಡು ಸೇಮ್. ಓಕೆನಾ? ಆನರ್ ವಿತ್ ರೆಸ್ಪೆಕ್ಟ್, ಅದಕ್ಕೆ ರಿವರ್ ಅಂತ ಅಂತಾರೆ. ರಿವರ್ ಹೀಗೆ ನೆನ್ಪಿಟ್ಕೊಳ್ರಿ. ರಿವರ್ ಅಂದ್ರೆ ಕೇಳಿದಿರಲ್ವಾ, ನದಿ. ನದಿಗೆ ನಾವು ರಿವರ್ ಅಂತೀವಿ. ರಿವರ್ಗೆ ನಾವು ಯಾವಾಗಲೂ ರೆಸ್ಪೆಕ್ಟ್ ಕೊಡ್ತೀವಲ್ವಾ. ಗಂಗಾ ನದಿ ಇರ್ಬೋದು ಅಥವಾ ಕಾವೇರಿ ಇರ್ಬೋದು, ನಾವು ಯಾವುದೇ ನದಿಗೆ ಆ್ಯಕ್ಚುಲಿ ಪೂಜೆ ಮಾಡ್ತೀವಿ. ಗಂಗಾ ಸ್ನಾನ ತುಂಗಾ ಪಾನ ಏನೋ ಹೇಳ್ತಾ ಕೇಳಿದಿರಲ್ವಾ. ಅದಂದ್ರೆ ಗಂಗಾ ನದಿಗೆ ನಾವು ದೇವ್ರ ರೀತಿ ಕಾಣ್ತೀವಿ. ರಿವರ್ ಅಂತಂದ್ರೆ ಏನು, ಗೌರವ ಕೊಡ್ತೀವಿ ನಾವು. ಆ ಥರ ನೆನ್ಪಿಟ್ಕೊಳ್ರಿ. ರಿವರ್ ಅಂದ್ರೆ ಗೌರವ, ರೆಸ್ಪೆಕ್ಟ್. ಟು ಫೀಲ್ ಡೀಪ್ ರೆಸ್ಪೆಕ್ಟ್ ಮಿಕ್ಸ್ಡ್ ವಿತ್ ಅಡ್ಮೈರೇಷನ್ ಅಂತಂದ್ರೆ ಒಂದು ಚಿಕ್ಕಪಟ್ಟ ಒಳ್ಳೆ ಡೀಪ್ ರೆಸ್ಪೆಕ್ಟ್ ಇದೆ, ಆಳವಾದ ಗೌರವ ಇದೆ. ಏನು ಜೊತೆಗೆ ಅವರು ಅಡ್ಮೈರೇಷನ್, ಮಿಕ್ಸ್ಡ್ ವಿತ್ ಅಡ್ಮೈರೇಷನ್ ಅಂತಂದ್ರೆ ಅವ್ರ ಹೊಗಳಿಕೆಯನ್ನ ಒಳಗೊಂಡಂತೆ ನಮಗೆ ಅವ್ರ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ. ಅವ್ರ ಮೇಲೆ ಅವ್ರನ್ನ ಹೊಗಳಬೇಕು ಅನ್ಸುತ್ತೆ ನೋಡಿದ್ರೆ, ಅಷ್ಟೊಂದು ರೆಸ್ಪೆಕ್ಟ್ ಇದೆ, ಅವರು ತುಂಬಾ ಒಳ್ಳೆ ವ್ಯಕ್ತಿ ಅನ್ನೋ ಥರ ಹೇಳ್ತೀವಲ್ಲ, ಹಾಗೆ ಅಷ್ಟೊಂದು ಗೌರವಿಸೋದಕ್ಕೆ ಏನಂತೀವಿ, ರಿವರ್ ಅಂತೀವಿ. ನೆನಪಾಯ್ತಾ? ಅಲ್ಲ ಸಾರಿ, ಅರ್ಥ ಆಯ್ತಾ? ನೆನಪಾಗ್ಲಿಕ್ಕೆ ಮೊದಲೇ ಮಾಡಿದ್ರೆ ನೆನಪಾಗ್ತಿತ್ತು. ಅರ್ಥ ಆಯ್ತಾ? ನಾನಿಲ್ಲಿ ನಿಮಗೆ ಸಿಂಪಲ್ ಎಕ್ಸ್ಪ್ಲನೇಷನ್ ಹಾಕಿದ್ದೀನಿ. ತುಂಬ ಲೆಂದಿ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ, ಅಥವಾ ಎಕ್ಸ್ಪ್ಲನೇಷನ್ ಲೆಂದಿ ಆಯಿತು ಅಂತಂದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮಗೆ ಯಾವ ಥರ ಬೇಕು, ಇನ್ನೂ ಏನನ್ನು ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದನ್ನು ಮೆನ್ಷನ್ ಮಾಡಿ ಕಮೆಂಟಲ್ಲಿ. ನಾನು ಅದನ್ನು ಇಂಪ್ರೂವ್ ಮಾಡ್ಕೊತೀನಿ. ಹಾಗೆ ನಿಮಗೆ ಬೇರೆ ಏನಾದರೂ ಕ್ಲಾಸಸ್ ಬೇಕಿದ್ರೂ ಕೂಡ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಅಥವಾ ನನ್ನ ಎಕ್ಸ್ಪ್ಲನೇಷನ್ ಇರ್ಬೋದು, ನಾನು ಕ್ಲಾಸ್ ಮಾಡ್ತಾ ಇರೋದು ತುಂಬ ಸ್ಪೀಡ್ ಆಗ್ತಾ ಇದೆ, ಸ್ವಲ್ಪ ಸ್ಲೋ ಮಾಡಿ ಅಂತ ಹೇಳಿದರೂ ಕೂಡ ನಾನು ಅದನ್ನು ಇನ್ಕ್ಲೂಡ್ ಮಾಡ್ಕೊತೀನಿ, ಸ್ಲೋ ಆಗಿ ಹೇಳ್ತೇನೆ. ಹಾಗೆ ಇನ್ನೊಂದೇನಂತಂದರೆ, ಒಂದು ಟಾಪಿಕಲ್ಲಿ ಒಂದು ಕ್ಲಾಸಲ್ಲಿ ನಾನು ಎಷ್ಟು ಮಾಡ್ತಿದ್ದೇನೆ, ನಿಯರ್ಲಿ 30 ವರ್ಡ್ಸ್ ಆರ್ 25 ವರ್ಡ್ಸನ್ನು ಮಾಡ್ತಾಯಿದ್ದೀನಿ. ಅದು ಸಾಕಾಗ್ತಾ ಇಲ್ಲ, ಇನ್ನೊಂದಿಷ್ಟು ವರ್ಡನ್ನು ಪ್ರತಿ ಕ್ಲಾಸಲ್ಲಿ ಇನ್ಕ್ಲೂಡ್ ಮಾಡಿ, ಪ್ರತಿ ಕ್ಲಾಸಿಗೂ ಜಾಸ್ತಿ ವರ್ಡನ್ನು ಮಾಡಿ ಅಂತಂದರೂ ಕೂಡ ನಾನು ಇನ್ನೊಂದಿಷ್ಟು ಇನ್ಕ್ಲೂಡ್ ಮಾಡ್ತೇನೆ. ಜಾಸ್ತಿ ವರ್ಡ್ ಮಾಡಿದ್ರೆ ಕ್ಲಾಸ್ ತುಂಬ ಲೆಂದಿ ಆಗುತ್ತೆ ಅಂತಂದು ನಾನು 20 ಅಥವಾ 30 ವರ್ಡ್ಸ್ಗೆ ಲಿಮಿಟ್ ಮಾಡಿಟ್ಟಿದ್ದೇನೆ. ಓಕೆನಾ? ಓಕೆ. ಶಿ ರಿವರ್ಸ್ ಹರ್ ಟೀಚರ್, ಎಕ್ಸಾಂಪಲ್ ಇದು. ಏನೋ ಅವಳಿಗೆ ಟೀಚರ್ಗೆ ರೆಸ್ಪೆಕ್ಟ್ ಕೊಡ್ತಾಳೆ, ರಿವರ್ಸ್. ಓಕೆನಾ? ರಿವರ್ಸ್ ಅಂದ್ರೆ ರಿವರ್ಸ್ ಆಗ್ತಾಳಲ್ಲ, ಉಲ್ಟಾ ಹೊಡಿತಾಳಲ್ಲ. ರಿವರ್ಸ್ ಹರ್ ಟೀಚರ್ಸ್ ಅಂತಂದ್ರೆ ರೆಸ್ಪೆಕ್ಟ್ ಕೊಡ್ತಾಳೆ. ನೆನಪಿರುತ್ತಲ್ಲ? ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಆಡೋರ್. ಆಡೋರ್ ಅಂದ್ರೆ ಏನು? ಆರಾಧಿಸು, ಅತಿಯಾಗಿ ಪ್ರೀತಿಸು ಅಂತಂದ್ರೆ ಯಾರೋ ಒಬ್ಬರನ್ನ ತುಂಬ ಆರಾಧಿಸೋದು. ನಾವು ತುಂಬ ಹೆಚ್ಚು ಪ್ರೀತಿಸೋರ್ನ ಅಥವಾ ಹೆಚ್ಚು ರೆಸ್ಪೆಕ್ಟ್ ಕೊಡೋರ್ನ ಏನು ಮಾಡ್ತೀವಿ, ಆರಾಧಿಸ್ತೀವಲ್ವಾ. ಇಲ್ಲಿ ನೋಡ್ರಿ, ಈ ಹುಡುಗಿ ಪಾಪ ಏನೋ ಅಜ್ಜಿಯನ್ನ ತುಂಬ ಪ್ರೀತಿಸ್ತಾಳೆ, ಆರಾಧಿಸ್ತಾಳೆ ಅಥವಾ ಇಷ್ಟಪಡ್ತಾಳೆ ಅನ್ನೋ ಥರ. ಆಡೋರೇಬಲ್ ನಾವು ಕೇಳಿರ್ತೀವಿ, ಆಡೋರೇಬಲ್, ವಾಟ್ ಆಡೋರೇಬಲ್ ವ್ಯೂ ಯಾರ್ ಅಂದರೆ ಅಷ್ಟು ಚೆನ್ನಾಗಿದೆ. ಈಗ ಇನ್ಮೇಲಿಂದ ನೀವು ಒಂದು ಐಡಿಯಾ ಮಾಡಿರಿ, ಯಾರಾದರೂ ಕಾಣಿಸ್ತಾರಪ್ಪ ಯಾರಿಗಾರು, ಈಗ ನೀವು ಲೈನ್ ಹೊಡಿತೀರ ಅಂತಂದರೆ ಈಗ ಹೇಳ್ರಿ, ವಾವ್ ಆಡೋರೇಬಲ್, ಯು ಆರ್ ಲುಕಿಂಗ್ ಸೋ ಆಡೋರೇಬಲ್. ಇಷ್ಟು ದಿನ ಏನು ಹೇಳ್ತಿದ್ರಿ, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಅಂತ ಹೇಳ್ತಿದ್ರಿ. ಅಂದರೆ ಬ್ಯೂಟಿಫುಲ್ ಈಗ ಕಾಮನ್ ಆಯ್ತದು. ಓಕೆ ಥ್ಯಾಂಕ್ ಯು. ಅದೇ ನೀವು ಹೋಗಿ ಏನು ಹೇಳ್ತೀರಾ, ಯು ಆರ್ ಲುಕಿಂಗ್ ಸೋ ಆಡೋರೇಬಲ್ ಅಂತಂದರೆ ಒಂದು ಏನೋ ಒಂದು ಏನಪ್ಪ ಇವನು ಈ ರೇಂಜ್ ಇಂಗ್ಲೀಷು ಅಂತ ನಮಗೆ ಇಂಗ್ಲೀಷು ಕೇಳಿದ್ರಲ್ಲ ಡೈಲಾಗು, ಹಾಗೆ ಆ ರೇಂಜ್ಗೆ ನಿಮ್ಮ ಮೇಲೆ ಒಂದು ಒಪಿನಿಯನ್ನೇ ಚೇಂಜ್ ಆಗುತ್ತೆ. ಆ ಥರ ಲುಕಿಂಗ್ ಸೋ ಆರ್ಡರೇಬಲ್ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅನ್ನೋ ಥರ ಆಗುತ್ತೆ. ಓಕೆನಾ? ಅಂದರೆ ಆರಾಧಿಸೋದು, ಪ್ರೀತಿಸೋದು, ಆ ಥರ. ಅದನ್ನು ನೀವು ವರ್ಬ್ ಅನ್ನೋದು ಇಂಗ್ಲೀಷಲ್ಲಿ ಏನಾಗುತ್ತೆ, ಸೆಂಟೆನ್ಸ್ಗೆ ತಕ್ಕಂತೆ ಅದಕ್ಕೆ ಎಕ್ಸಾಕ್ಟ್ ರಿಲೇಟೆಡ್ ಆಗಿ ಸ್ವಲ್ಪ ಮೀನಿಂಗ್ನ ಬದಲಾವಣೆ ಮಾಡುತ್ತೆ. ಅಂತಂದರೆ ಯು ಆರ್ ಲುಕಿಂಗ್ ಸೋ ಆರ್ಡರೇಬಲ್ ಅಂತಂದರೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತಂದರೆ ತುಂಬ ಇಷ್ಟ ಆಗೋ ಥರ ಕಾಣಿಸ್ತಾ ಇದ್ದೀರಾ ಅನ್ನೋ ಥರ ಮೀನಿಂಗ್ ಕೊಡುತ್ತೆ. ಟು ಲವ್ ಡೀಪ್ಲಿ. ಓಕೆ. ಟು ಹ್ಯಾವ್ ಇಂಟೆನ್ಸ್ ಲವ್ ಆರ್ ಅಡ್ಮಿರೇಷನ್. ಓಕೆ ಅಂತಂದರೆ ತುಂಬ ಹೆಚ್ಚಾಗಿ ಪ್ರೀತಿ ತುಂಬಿ ಮತ್ತು ಅಡ್ಮಿರೇಷನ್, ಹೆಚ್ಚು ಹೊಗಳುವಿಕೆಯಿಂದ. ಓಕೆನಾ? ಒಂದು ಇಂಟೆನ್ಸ್ ಲವ್ ಇಂದನೂ ಆಗತ್ತೆ, ಅಡ್ಮಿರೇಷನ್ ಅಂದರೆ ಹೊಗಳುವಿಕೆಯಿಂದನೂ ಆಗುತ್ತೆ. ನೀವು ಸೋ ಆರ್ಡರೇಬಲ್ ಅಂತ ನೀವು ಯಾರ್ಯಾರು ಹುಡುಗಿರಿಗೆ ಹೇಳಿದರೆ ಅಥವಾ ಹುಡುಗರಿಗೆ ಹೇಳಿದರೆ, ಇನ್ ಕೇಸ್ ಅವಳು ಗೊತ್ತಿದ್ರೆ ಓಕೆ, ಅವಳಿಗೆ ಈ ಮೀನಿಂಗ್ ಮಾತ್ರ ಗೊತ್ತಿದ್ರೆ ಏನು ತೋರಿಸ್ತಾಳೆ, ಕೆಳಗಡೆ ತೆಗೆದು ಸ್ಲಿಪ್ಪರು. ಇಲ್ಲ ಅಂತಂದರೆ ಈ ಮೀನಿಂಗ್ ಗೊತ್ತಿದ್ರೆ ಅಥವಾ ಈ ನನ್ನ ಕ್ಲಾಸ್ ಸೆಲೆಕ್ಷನ್ ಗ್ರಿಡಲ್ಲಿ ಕ್ಲಾಸ್ನ ಕೇಳಿದರೆ, ಹೊಗಳ್ತಾ ಇದ್ದಾರೆ ಅಂತ ಅಂದ್ಕೊಂಡು ಥ್ಯಾಂಕ್ ಯು ಅಂತಾರೆ. ಓಕೆನಾ? ಓಕೆ. ಕಿಡ್ಸ್ ಅಡೋರ್ ದೇರ್ ಪೇರೆಂಟ್ಸ್ ಅಂತಂದರೆ ಅವರು ಮಕ್ಕಳು ಏನು ಮಾಡ್ತಾಳೆ, ಇವಳು ನೋಡಿ ಮಕ್ಕಳು ಇವರ ಅಜ್ಜಿನ ಇಷ್ಟಪಡ್ತಾ ಇದ್ದಾಳೆ ಅಂತಂದರೆ ಅಡೋರ್ ದೇರ್ ಪೇರೆಂಟ್ಸ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಡಿ ಫೈ ಅಂತಂದ್ರೆ ಏನು? ಇದಕ್ಕೆ ಈ ವರ್ಡ್ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಥವಾ
ಏನೋ ಒಂದು ಸ್ವಲ್ಪ ನೆಗೆಟಿವ್ ಮೀನಿಂಗ್ ಥರ ಅನ್ಸ್ಬೋದಲ್ವಾ ಡಿಫೈ ಅಂತ. ನೆಗೆಟಿವ್ ಮೀನಿಂಗ್ ಅಲ್ಲ, ಇದನ್ನ ಸ್ಟಾರ್ ಮಾರ್ಕ್ ಹಾಕಿ ನೆನ್ಪಿಟ್ಕೊಳ್ರಿ. ನೆಗೆಟಿವ್ ಮೀನಿಂಗ್ ಅಲ್ಲ ಇದು. ಏನಿದು ಡಿಫೈ ಅಂತಂದ್ರೆ ದೇವರಂತೆ ಕಾಣೋದು, ಡಿವೈನ್ ಅಂತ ನೆನ್ಪಿಟ್ಕೊಳ್ರಿ. ಡಿಫೈ ಅಂದ್ರೆ ಡಿವೈನ್. ಡಿವೈನ್ ಮೀನಿಂಗ್ ಗೊತ್ತಾ? ಡಿವೈನ್ ಡಿವೈನ್ ಅಂದ್ರೆ ಏನ್ ಹೇಳ್ರಿ? ದೈವಿಕತೆ ಆ ಥರ. ಡಿವೈನ್ ಮ್ಯೂಸಿಕ್ಸ್ ಅಂತೆಲ್ಲ ಬರುತ್ತಲ್ವಾ, ದೈವಿಕತೆ ಅನ್ನೋ ಥರ. ಹಾಗೆ ಡಿವೈನ್ ಅಂತ ನೆನ್ಪಿಟ್ಕೊಳ್ರಿ. ಡಿ5 ಅಂತಂದ್ರೆ ದೇವರಂತೆ ಕಾಣೋದು. ಇಲ್ಲಿ ನೋಡ್ರಿ, ಇವರು ಏಸು ಅಲ್ವಾ? ಇವರನ್ನ ಇವರು ಕೂಡ ಒಬ್ರು ಮನುಷ್ಯರಲ್ವಾ, ಧರ್ಮ ಪ್ರವರ್ತಕರಲ್ವಾ. ಇವರನ್ನ ಏನ್ ಮಾಡಿದ್ರು ಜನ ದೇವರಂತೆ ಕಂಡ್ರು ಅನ್ನೋ ಥರ. ಅರ್ಥ ಆಯ್ತಲ್ವಾ? ಅಂದ್ರೆ ಅಷ್ಟೊಂದು ರೆಸ್ಪೆಕ್ಟ್ಫುಲ್ ಆಗಿ ಕಾಣ್ತಾ ಇದ್ದಾರೆ. ಟು ಟ್ರೀಟ್ ಆಸ್ ಎ ಗಾಡ್, ದೇವರೇ ಅದು, ಅವರೇ ದೇವರು. ಈಗ ನಮ್ಮ ಉಪೇಂದ್ರನ್ ಮೂವಿಲಿ ಹೇಳ್ತಾನೆ, ನಾನೇ ದೇವರು, ದೇವರೇ ನಾನು ಅನ್ನೋ ಥರ ಹೇಳ್ತಾನಲ್ಲ, ಹಾಗೆ ಆ ಥರ ದೇವರಂತೆ ಟ್ರೀಟ್ ಮಾಡಿದ್ರು. ಟು ವರ್ಷಿಪ್ ಆರ್ ರಿಗಾರ್ಡ್ ಸಮ್ ಒನ್ ಆಸ್ ಡಿವೈನ್ ಅಂತಂದ್ರೆ, ಇಲ್ಲಿ ನೋಡಿ ಡಿವೈನ್ ಬಂತಲ್ವಾ? ಡಿವೈನ್ ಅಂತಂದ್ರೆ ದೈವಿಕತ್ವದಿಂದ ನಾವು ಅವ್ರನ್ನ ರೆಸ್ಪೆಕ್ಟ್ ಕೊಡೋದು. ಫ್ಯಾನ್ಸ್ ಡಿಫೈ ದೇರ್ ಸೆಲೆಬ್ರಿಟೀಸ್. ನಮ್ಮ ಈಗಿನ ಫ್ಯಾನ್ಸ್ ಏನು ಮಾಡ್ತಿದ್ದಾರೆ? ಸೆಲೆಬ್ರಿಟಿಗಳಿಗೆ ಹೆಚ್ಚು ಅವರೇ ನಮ್ಮ ದೇವರು ಅಂತಿದ್ದಾರೆ. ಇವ್ರದ್ದು ಕೆಳಗಡೆ ತಳ ಸೀದು ಹೋಗ್ತಾ ಇದ್ರು, ಇವ್ರ ಲೈಫಲ್ಲಿ ಏನೂ ಇದಾಗ್ತಾ ಇದ್ರು, ನಡೀತಾ ಇಲ್ಲದೆ ಇದ್ರು. ಸೆಲೆಬ್ರಿಟಿಗಳನ್ನ ಮಾತ್ರ ಅವ್ರು ಸಕ್ಸಸ್ ಆದ್ರೆ ನಾವೇ ಸಕ್ಸಸ್ ಆದಂಗೆ ಅನ್ನೋ ರೇಂಜ್ಗೆ ಏನು ಮಾಡ್ತಿದ್ದಾರೆ? ಡಿಫೈ ಮಾಡ್ತಾ ಇದ್ದಾರೆ ಸೆಲೆಬ್ರಿಟಿಗಳನ್ನ. ದೇವ್ರ ಈಗ ಓಕೆ ಹೊಗಳೋದು ಓಕೆ, ಅವರ ಆ್ಯಕ್ಟಿಂಗ್ ಇರ್ಬೋದು, ಏನೇ ಇರ್ಬೋದು, ಅದನ್ನ ರೆಸ್ಪೆಕ್ಟ್ ಮಾಡೋದು ಓಕೆ, ಅದನ್ನ ಹೊಗಳೋದು ಓಕೆ, ಬಟ್ ದೇವ್ರ ಥರ ಅದು ಅವರೇ ದೇವ್ರು, ಅವ್ರು ಹೇಳ್ದಂಗೆ ನಾನು ಮಾಡ್ತೇನೆ, ಕೊಲೆ ಮಾಡೋ ಅಂದರೆ ಸಾಯಿಸ್ಬಿಡ್ತೇನೆ ನಿನ್ನ ಅನ್ನೋ ರೇಂಜ್ಗೆ ಮಾಡೋದಿದೆಯಲ್ಲ, ಅದನ್ನು ಅಷ್ಟೊಂದು ನಾವು ಏನಿರಬಾರ್ದು, ಡಿಫೈ ಆಗಿ ಇರಬಾರ್ದು ಅನ್ನೋ ಥರ. ಓಕೆನಾ? ಅಂದರೆ ಫ್ಯಾನ್ಸ್ ಡಿಫೈ ದೇರ್ ಸೆಲೆಬ್ರಿಟೀಸ್. ಈಗಿನ ಫ್ಯಾನ್ಸ್ ಏನಾಗಿದ್ದಾರೆ? ಸೆಲೆಬ್ರಿಟೀಸ್ನ ಡಿಫೈ ಮಾಡ್ತಾ ಇದ್ದಾರೆ. ಓಕೆ, ಎಕ್ಸಾಲ್ಟ್ ಅಂದ್ರೆ ಏನು? ಎಕ್ಸಾಲ್ಟ್ ಅಂತಂದ್ರೆ ನೆಕ್ಸ್ಟ್ ವರ್ಡ್ ಎಕ್ಸಾಲ್ಟ್. ಎಕ್ಸಾಲ್ಟ್ ಅಂತಂದ್ರೆ ಎತ್ತಿ ಹಿಡಿ ಅಥವಾ ಹೊಗಳು, ತುಂಬಾ ಮೇಲಕ್ಕೇರ್ಸು ಅಂತೀವಲ್ಲ. ಈಗ ಅದೇ ಸೆಲೆಬ್ರಿಟಿಗಿದೆ ಎಕ್ಸಾಂಪಲ್ಗೆ ಬಂತಂದ್ರೆ, ಯಾರೊಬ್ರು ಬರ್ತಾರೆ, ಬಂದು ಹೇಳ್ತಾರೆ, ನಮ್ಮ ಭಾಷಣಗಳನ್ನ ಮಾಡ್ತಾರೆ. ಏನಂತಾರೆ? ಕನ್ನಡ ಮಾತಾಡಿ, ಕನ್ನಡವೇ ದೇವರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಹಾಗೆ ಹೀಗೆ ತುಂಬಾ ಎಕ್ಸಾಲ್ಟ್ ಮಾಡಿ ಹೊಗಳ್ತಾರೆ ಅಲ್ವಾ? ಇಲ್ಲಿ ನೋಡ್ರಿ, ಹೊಗಳ್ತಾ ಇದ್ದಾರೆ. ಅಂದ್ರೆ ಸೆಲೆಬ್ರಿಟಿಗಳಿಗೆ ಏನು, ನಿಮ್ಮಿಂದ ಅವರ ಸಿನಿಮಾ ಓಡಬೇಕು ಅಥವಾ ಏನೋ ಒಂದು ಇರ್ಬೋದು, ನಿಮ್ಮಿಂದ ಅವರಿಗೆ ಏನೋ ಒಂದು ಲಾಭ ಇರುತ್ತೆ. ಹಾಗಾಗಿ ಏನು ಮಾಡ್ತಾರೆ ಅವರು? ಅದನ್ನ ಆ ಕನ್ನಡ ಅನ್ನೋದನ್ನ ಯೂಸ್ ಮಾಡ್ಕೊಂತಾರೆ. ಆದರೆ ಆ್ಯಕ್ಚುಯಲ್ ಆಗಿ ಯಾವುದೇ ಒಬ್ಬರು ಏನಿರ್ಬೋದು, ಪ್ರತಿಷ್ಠಿತ ವ್ಯಕ್ತಿಗಳು ವೇದಿಕೆಯವ್ರು ಬಂದಿರ್ತಾರಲ್ಲ, ಅವರು ಕೂಡ ಅಷ್ಟೇ, ಅವ್ರ ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇರ್ತಾರೆ. ನಿಮಗೆ ಏನು ಮಾಡ್ತಾ ಇರ್ತಾರೆ? ಕನ್ನಡ ಬೋಧನೆಯನ್ನು ಮಾಡ್ತಾ ಇರ್ತಾರೆ. ಕನ್ನಡದ ಬಗ್ಗೆ ನಿಜವಾಗ್ಲೂ ರೆಸ್ಪೆಕ್ಟ್ ಇದ್ರೆ ಹೇಗಿರಬೇಕು? ನಮ್ಮ ಕುವೆಂಪು ಅವರು ಇದ್ರಲ್ವಾ, ತನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡ ಅನ್ನೋ ಹಾಗಿರಬೇಕು. ಈ ಮನೇಲೊಂದು, ಹೊರಗಡೆ ಬಿಸ್ನೆಸ್ಗೋಸ್ಕರ ಒಂದು ಅನ್ನೋ ಥರ ಇದ್ರೆ ಅದನ್ನ ಏನಂತೀವಿ ನಾವು? ಸುಮ್ಮನೆ ಜನರ ಮಳ್ಳು, ಜಾತ್ರೆ ಮಳ್ಳು ಮಾಡೋ ಥರ ಆಗತ್ತೆ ಅಂತ. ಓಕೆನಾ? ಎಕ್ಸಾಲ್ಟ್ ಅಂತಂದ್ರೆ ಏನೋ ಹಾಗೆ ಹೊಗಳೋದು. ಈಗ ನಾವು ಕನ್ನಡವನ್ನು ನಾವು ಕಲಿಬೇಕು, ಕನ್ನಡದ ಬಗ್ಗೆ ನಮಗೆ ರೆಸ್ಪೆಕ್ಟ್ ಇರಬೇಕು, ಗೌರವ ಇರಬೇಕು. ಆದರೆ ನಮ್ಮ ಏನೋ ಒಂದು, ಈಗ ನಮ್ಮ ಈ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳಿ, ನಿಮಗೆ ಒಳ್ಳೆ ಕಡೆ ಜಾಬು ಈ ಥರ ಬೇಕಂತಂದರೆ ನಿಮಗೆ ಇಂಗ್ಲೀಷ್ ಇರ್ಬೋದು, ಬೇರೆ ಭಾಷೆಗಳ ಬಗ್ಗೆ ನಾಲೆಡ್ಜ್ ಇರೋದು, ಜ್ಞಾನ ಇರೋದು ಅಗತ್ಯ. ಸೊ ನೀವು ಕಲಿಬೇಕು. ಬೇರೆ ಭಾಷೆಗಳನ್ನು ಇಗ್ನೋರ್ ಮಾಡಬಾರ್ದು, ಬಟ್ ನಮ್ಮ ಭಾಷೆನ ಯಾವತ್ತಿದ್ರೂ ನಾವು ಮಾತೃಭಾಷೆನ ರೆಸ್ಪೆಕ್ಟ್ ಮಾಡಬೇಕು. ಓಕೆ? ಟು ರೈಸ್ ಆರ್ ಪ್ರೈಸ್ ಅಂತಂದರೆ ಹೊಗಳೋದು. ಎಕ್ಸಾಲ್ಟ್ ಅಂತಂದರೆ ಇಲ್ಲಿ ನೋಡ್ರಿ, ಎಕ್ಸಾಲ್ಟ್ ನೆನ್ಪಿಟ್ಕೊಡ್ರಿ, ಎಕ್ಸಾಲ್ಟ್. ಟು ಎಲಿವೇಟ್ ಸಮ್ ಒನ್ ಇನ್ ಸ್ಟೇಟಸ್ ಆರ್ ಪ್ರೈಸ್ ಹೈಲಿ ಅಂತಂದರೆ ಯಾರೋ ಒಬ್ಬರನ್ನ, ಏನನ್ನೋ ಒಂದನ್ನು ತುಂಬ ಮೇಲಕ್ಕೆತ್ತಿ ಹೊಗಳೋದು. ಅವರ ಸ್ಟೇಟಸನ್ನು ಅಥವಾ ಅವರ ಒಂದು ಅಪಿಯರೆನ್ಸ್ನ ನಾವು ಏನು ಮಾಡ್ತೀವಿ? ಹೊಗಳೋದು. ಪ್ರೈಸ್ ಅಂತಂದ್ರೂ ಕೂಡ ಹೊಗಳೋದು. ಓಕೆ? ಹಿ ವಾಸ್ ಎಕ್ಸಾಲ್ಟೆಡ್ ಆಸ್ ಎ ಹೀರೋ. ಅವನು ಏನು ಮಾಡ್ದ? ಅವನನ್ನು ಹೀರೋ ರೇಂಜ್ಗೆ ಹೊಗಳಿದ್ರು. ಈಗ ರಿಯಲ್ ಹೀರೋಸ್ ಯಾರು? ನಮ್ಮ ಯೋಧರು, ನಮ್ಮ ರೈತರು. ಅವ್ರನ್ನ ನಾವು ಏನು ಮಾಡಬೇಕು? ಎಕ್ಸಾಲ್ಟೆಡ್ ಆಸ್ ಹೀರೋಸ್ ಥರ ನಾವು ಅವ್ರನ್ನ ಟ್ರೀಟ್ ಮಾಡಬೇಕು ಅಥವಾ ಹೊಗಳ್ಬೇಕು. ಅರ್ಥ ಆಯ್ತಾ? ಸ್ಪೀಡ್ ಆಗ್ತಾ ಇದ್ರೆ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಕ್ಲಾಸಿಂದ ಇನ್ನೂ ಸ್ಲೋ ಮಾಡ್ತೇನೆ. ಓಕೆನಾ? ಸ್ಪೀಡ್ ಆಗ್ತಾ ಇದ್ರೆ ನೀವು ಏನೋ ನಿಮ್ಮ ಇದರಲ್ಲಿ ಸ್ಪೀಡ್ ಇದರಲ್ಲಿ 0.5 ಇಟ್ಕೊಂಡು ನೋಡ್ರಿ, ಅಥವಾ ಸ್ಲೋ ಆಗ್ತಾ ಇದ್ರೆ ಏನು ಮಾಡ್ರಿ, ಸ್ವಲ್ಪ 1.5 ಇಟ್ಕೊಂಡು
ನೋಡ್ರಿ ಅಥವಾ ಸ್ವಲ್ಪ ನಿಲ್ಲಿಸಿ ಬರ್ಕೊಂತ ನಿಮ್ಮ ನೋಟ್ಸನ್ನು ಮಾಡ್ಕೊಳ್ರಿ. ಓಕೆ, ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಆ್ಯಂಟೋನಿಮ್. ಇಷ್ಟು ತನಕ ಏನಾಯಿತು? ಹೊಗಳೋದಾಯಿತು, ಎಲ್ರನ್ನೂ ಮೇಲೆ ಅಟ್ಟಕ್ಕೇರಿಸಿ ಕೂರಿಸೋದಾಯಿತು. ಈಗೇನು ಮಾಡೋದು? ಡಿಫೇಮ್ ಮಾಡೋಣ. ಅವರು ಫೇಮಸ್ ಇದ್ದಾರೆ, ಫೇಮಸ್ ಇರೋರ್ನ ಏನು ಮಾಡೋಣ? ಡಿಫೇಮ್ ಮಾಡೋಣ. ಫೇಮ್ ಅಂತಂದ್ರೆ ಏನು ಹೇಳಿ? ಫೇಮಸ್, ಫೇಮ್, ಒಳ್ಳೆ ನೇಮ್ ಇದೆ. ಆ ನೇಮನ್ನು ಏನು ಮಾಡ್ತಿದ್ದೀವಿ? ಡಿಫೇಮ್ ಮಾಡ್ತಿದ್ದೀವಿ. ಫೇಮ್ ಮಾಡ್ತಲ್ಲ, ನಾವು ಡಿಫೇಮ್ ಮಾಡ್ತಿದ್ದೀವಿ. ಅಂತಂದರೆ ಅವರನ್ನು ಕೆಳಗಿಳಿಸ್ತಾ ಇದ್ದೀವಿ, ಕೆಟ್ಟ ಹೆಸರನ್ನು ಕೆಡಿಸ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಈ ಹುಡುಗಿ, ಇವಳು ಪಾಪ ಏನೋ ಆ ಕಡೆ ಏನೋ ನೋಡ್ತಾ ಇದ್ದಾಳೆ. ಇವಳು ಏನು ಹೇಳ್ತಾ ಇದ್ದಾಳೆ ಅವಳ ಕಿವಿಲಿ? ಅವಳು ಹಾಗೆ ಕಣೆ, ಇವಳಿಗೆ ಕಣ, ಹಾಗೆ ಹೀಗೆ ಹೇಳ್ತಾರಲ್ಲ, ಗೊತ್ತಿದೆಯಲ್ಲ. ಏನೋ ಒಂದು ಅವ್ರ ಬಗ್ಗೆ ನೆಗೆಟಿವ್ ಹೇಳಿ ಅವ್ರ ಹೆಸರನ್ನು ಕೆಡಿಸೋದು, ಇವರ ದೃಷ್ಟಿಕೋನದಲ್ಲಿ ಅವರ ಹೆಸರನ್ನೇ ಕೆಡಿಸೋದು. ಟು ಡ್ಯಾಮೇಜ್ ರೆಪ್ಯುಟೇಷನ್. ಓಕೆನಾ? ಟು ಹಾರ್ಮ್ ಸಮ್ ಒನ್ಸ್ ರೆಪ್ಯುಟೇಷನ್ ಫಾಲ್ಸ್ಲಿ ಅಂತಂದರೆ ಸುಳ್ಳು ಹೇಳಿ, ಏನೋ ಒಂದು ಹೇಳಿ ಏನು ಮಾಡೋದು? ಅವರ ಒಂದು ರೆಪ್ಯುಟೇಷನನ್ನು, ನೇಮನ್ನು, ಏನೋ ಒಂದು ಸಾಧನೆ ಮಾಡಿರ್ತಾರೆ ಅದನ್ನು ಹಾಳು ಮಾಡೋದು. ನೀವು ನೋಡಿರ್ಬೋದು, ನಮ್ಮ ಈ ಕೆಲವೊಬ್ಬರು ಸೆಲೆಬ್ರಿಟಿಗಳು ಕೂಡ ಏನಾಗ್ತಾರೆ, ಏನೋ ಒಂದು ಮೀಡಿಯಾದವರು ಏನೋ ಅವ್ರ ಬಗ್ಗೆ ಏನೋ ಒಂದು ಕೆಟ್ಟದನ್ನು ಅಥವಾ ಅವ್ರಿಗೆ ಸಂಬಂಧಪಟ್ಟಂಗೆ ಬೇಡದೇ ಇರೋದನ್ನು ಇದು ಮಾಡ್ತಾ ಇದ್ದಾಗ ಅವ್ರು ಏನಾಗ್ತಾರೆ? ಡಿಫಮೇಷನ್ ಕೇಸನ್ನು ಹಾಕ್ತಾರೆ. ಅದು ಡಿಫಮೇಷನ್ ಅಂತ ಕೇಸನ್ನು ಕೋರ್ಟಲ್ಲಿ ಹಾಕಿದಾಗ, ಅಂದರೆ ನನ್ನ ಬಗ್ಗೆ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವ್ರು ಡಿಫಮೇಷನ್ ಕೇಸನ್ನು ಕೋರ್ಟಲ್ಲಿ ಹಾಕಿ ಅದನ್ನು ಸ್ಟಾಪ್ ಮಾಡಿಸ್ತಾರೆ. ಅಂದರೆ ಡಿಫಮೇಷನ್ ಕೇಸ್ ಅಂತ ಕೇಳಿರ್ತಾರಲ್ವಾ? ಡಿಫಮೇಷನ್ ಅಂತಂದರೆ ಏನು? ಡಿಫೇಮ್ ಅನ್ನೋದು ವರ್ಬ್, ಡಿಫಮೇಷನ್ ಅನ್ನೋದು ನೌನ್. ಅಂತಂದರೆ ಹೆಸರನ್ನು ಹಾಳು ಮಾಡೋದು. ಓಕೆನಾ? ಹಿ ವಾಸ್ ಅಕ್ಯೂಸ್ಡ್ ಆಫ್ ಡಿಫೇಮಿಂಗ್ ಹರ್. ಅವನು ಅಕ್ಯೂಸ್ಡ್ ಅಂತಂದ್ರೆ ಏನು? ಅವನನ್ನು ಹಿಡಿದುಕೊಂಡ್ರು ಅಥವಾ ಅವನು ತಪ್ಪಿತಸ್ಥ ಅಂತ ಗುರುತಿಸಿದ್ರು. ಏನಕ್ಕೆ? ಅವಳನ್ನು ಅವನು ಡಿಫೇಮ್ ಮಾಡ್ತಾ ಇದ್ದಾನೆ. ಎಲ್ಲರ ಹತ್ರ ಅವಳು ಸರಿ ಇಲ್ಲ, ಅವಳು ಹಾಗೆ, ಇವಳು ಹೀಗೆ ಅನ್ನೋ ಥರ ಅವನು ಡಿಫೇಮ್ ಮಾಡ್ತಾ ಇದ್ದಾನೆ ಅನ್ನೋ ಉದ್ದೇಶಕ್ಕೆ ಅವನನ್ನು ಅಕ್ಯೂಸ್ ಮಾಡಿದ್ರು ಅನ್ನೋ ಥರ. ನೆಕ್ಸ್ಟ್, ಡಿಸೆಕ್ರೇಟ್ ಅಂದರೆ ಏನು ಹೇಳಿ? ಅಪವಿತ್ರಗೊಳಿಸು. ಪವಿತ್ರಗೊಳಿಸೋದಲ್ಲ, ಅಪವಿತ್ರಗೊಳಿಸು. ಆಗ ಏನಿತ್ತು? ಒಂಥರ ಪವಿತ್ರಗೊಳಿಸೋದು, ವೆನರೇಟ್ ಮಾಡೋದು, ಪೂಜಿಸೋದು ಅನ್ನೋ ಥರ ಇತ್ತು. ಈಗೇನಿದೆ? ಅಪವಿತ್ರಗೊಳಿಸೋದು, ಅದನ್ನು ಹಾಳು ಮಾಡೋದು. ಇಮೇಜ್ ಆಗ್ತಾಯಿದೆ, ಅದಕ್ಕೆ ಸರಿಯಾದ ಇಮೇಜ್ ಸಿಗಲಿಲ್ಲ, ನಾನು ತುಂಬ ಹುಡುಕಿದೆ. ನೋಡಿ, ತುಂಬ ಎಫರ್ಟ್ ಹಾಕಿ ನಾನು ಮಾಡ್ತಾ ಇದ್ದೇನೆ. ಇಮೇಜನ್ನು ಹಾಕಿ ಹುಡುಕಿ ಅದನ್ನು PPT ಮಾಡಿ ಇಷ್ಟೆಲ್ಲ ಮಾಡಬೇಕಲ್ವಾ? ನೀವು ಅದಕ್ಕೆ ಒಂದು ಸಪೋರ್ಟನ್ನು ಕೊಟ್ಟರೆ ನಾನು ಅದನ್ನು ಕಂಟಿನ್ಯೂ ಮಾಡಿ ನಿಮಗೆ ರೆಗ್ಯುಲರ್ ಅಷ್ಟು ಕ್ಲಾಸನ್ನು ನಾನು ಮಾಡಿಕೊಡ್ಬೋದು. ಸಪೋರ್ಟ್ ಇಲ್ಲ ಅಂತ, ಸಬ್ಸ್ಕ್ರೈಬ್ ಇಲ್ಲ ಅಂತಂದರೆ ಸ್ವಲ್ಪ ನನಗೂ ಕೂಡ ಏನಾಗುತ್ತೆ? ಡಿಮೋಟಿವೇಟ್ ಆಗುತ್ತೆ. ಬಟ್ ಆದರೂ ಕೂಡ ನಾನು ಮಾಡೋ ಪ್ರಯತ್ನವನ್ನು ಮಾಡ್ತೇನೆ. ಓಕೆನಾ? ಪ್ರತಿಯೊಬ್ಬರಿಗೂ ಈಗ ಒಬ್ಬರು, ಇಬ್ಬರು ಅಥವಾ 3 ಜನ ನಾನು ಕೇಳಿಸ್ಕೊಳ್ತಾ ಇರ್ಬೋದು. ಅವ್ರಿಗೆ ಕೂಡ ಅನ್ಯಾಯ ಆಗಬಾರ್ದಲ್ವಾ? ಅವರು ನನ್ನ ಕ್ಲಾಸನ್ನು ಕೇಳಿಕೊಂಡು ಒಬ್ಬರು ಬ್ರದರ್ ಮಾಡ್ತಾ ಇದ್ದಾರೆ, ಸರ್ ಮಾಡ್ತಾ ಇದ್ದಾರೆ, ಇವ್ರ ಕ್ಲಾಸನ್ನು ಕೇಳೋಣ ನಾವು, ಇದರಿಂದ ನನಗೆ ಎಕ್ಸಾಮಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಥರ ಅವ್ರ ಪಾಪ ಕೇಳ್ತಾ ಇರ್ಬೋದು. ಒಬ್ರಿಗೂ ನಾನು ಹಾನಿ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಇನ್ ಕೇಸ್ ಒಬ್ಬರಾದ್ರು ಸೆಲೆಕ್ಷನ್ ಆಗಲಿ ಅಂತ. ನನ್ನ ಚಾನಲಲ್ಲಿ ರೆಗ್ಯುಲರ್ ಗೈಡೆನ್ಸ್ನ ತಗೊಂಡ್ರೆ ಸೆಲೆಕ್ಷನ್ ಆಗಲೇಬೇಕು ಬಿಡಿ, ಅದು ಬೇರೆ ಪ್ರಶ್ನೆ. ಓಕೆನಾ? ಅಪವಿತ್ರಗೊಳಿಸು. ಡಿಸಿಕ್ರೇಟ್ ಅಂತಂದರೆ ಅಪವಿತ್ರಗೊಳಿಸು. ಟು ಡಿಸ್ರೆಸ್ಪೆಕ್ಟ್ ಸೇಕ್ರೆಡ್ ಅಂತಂದರೆ ಯಾವುದೋ ಒಂದು ಸೇಕ್ರೆಡ್ ಅಂತಂದರೆ ಏನು ಹೇಳ್ರಿ? ಹೋಲಿ ಸ್ಥಳ, ಪವಿತ್ರ ಸ್ಥಳ. ಸೇಕ್ರೆಡ್ ಹಾರ್ಟ್ ಕೆಥಾಡ್ರಲ್ ಅಂತ ಚರ್ಚ್ ಇರುತ್ತೆ, ನೋಡಿದ್ರ? ಪವಿತ್ರ ಹೃದಯ ಪ್ರಧಾನಾಲಯ ಅನ್ನೋ ಥರ. ಹಾಗೆ ಅಂದರೆ ಸೇಕ್ರೆಡ್ ಅಂತಂದರೆ ಪವಿತ್ರ, ಹೋಲಿ ಥಿಂಗ್ ಅಂತೀವಲ್ಲ, ಹಾಗೆ. ಡಿಸ್ರೆಸ್ಪೆಕ್ಟ್, ಯಾವುದೋ ಒಂದು ಪವಿತ್ರ ವಿಷಯಕ್ಕೆ ಡಿಸ್ರೆಸ್ಪೆಕ್ಟ್ ಕೊಡೋದು. ಟು ವಯಲೇಟ್ ಸಮಥಿಂಗ್ ಹೋಲಿ. ನೋಡ್ರಿ, ಹೋಲಿ ಥಿಂಗ್ ಅಂದರೆ ಹೇಳ್ರಿ? ಹೋಲಿ ಥಿಂಗ್ ಅಂದರೆ ದೈವಿಕತೆ ಇರುವುದು ಅಥವಾ ಅಪವಿತ್ರವಾದದ್ದು, ಅದನ್ನು ವಯಲೇಟ್ ಮಾಡ್ತೀವಿ, ಹಾಳು ಮಾಡ್ತೀವಿ. ದೇ ಡಿಸೆಕ್ರೇಟೆಡ್ ದ ಟೆಂಪಲ್. ಟೆಂಪಲ್ ಏನು ಹೇಳ್ರಿ? ಟೆಂಪಲ್ ಒಂದು ಹೋಲಿ ಪ್ಲೇಸ್ ಅಲ್ವಾ ನಮಗೆ? ಎಲ್ಲರೂ ಕೂಡ ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾರೆ. ಪವಿತ್ರ ಸ್ಥಳ ಅದು ಅಲ್ವಾ ಟೆಂಪಲ್ಲು? ಅದಕ್ಕೆ ಏನು ಮಾಡಿದ್ದಾರೆ ಅವರು? ಡಿಸಿಕ್ರೇಟ್ ಮಾಡಿದ್ದಾರೆ, ಅಪವಿತ್ರ ಮಾಡಿದ್ದಾರೆ ಅನ್ನೋ ಥರ. ಬ್ಲಾಸ್ಫೆಮಿ ಅಂದರೆ ಏನು ಹೇಳಿ? ಬ್ಲಾಸ್ಫೆಮಿ ಇದೊಂದು ವರ್ಬ್ ಅಂದರೆ ಧರ್ಮ ನಿಂದೆ. ಇಲ್ಲಿದೆ ನೋಡ್ರಿ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಏನೋ ಒಂದು ಒಟ್ಟು ಧರ್ಮ ನಿಂದೆ ಮಾಡೋದು. ಅವ್ರು ಹಾಗೆ, ಇವ್ರು ಹೀಗೆ ಅಂತ ಧರ್ಮವನ್ನು ನಿಂದನೆ ಮಾಡೋದು. ಅಂದರೆ ಬರೀ ಎಕ್ಸಾಕ್ಟ್ ಧರ್ಮ ನಿಂದೆ ಅಂತಂದ್ರೆ ನೀವು ಅದೇ ವರ್ಡು ಎಕ್ಸಾಕ್ಟ್ ವರ್ಡ್ ಈ ಬ್ಲಾಸ್ಫೆಮಿ ಅಂತಂದ್ರೆ ಧರ್ಮ ನಿಂದೆ ಮಾತ್ರ ಅನ್ನೋ ಥರ ತಿಳ್ಕೊಳ್ಳೋದಲ್ಲ. ಅದು ರಿಲೇಟಬಲ್, ಎಕ್ಸಾಕ್ಟ್ ಮೀನಿಂಗ್ ಅದರದ್ದು ಹಂಗೆ ಕೊಡುತ್ತೆ. ಬಿಟ್ಟರೆ ನೀವು ಅದನ್ನು ಇಂಗ್ಲೀಷಲ್ಲಿ ತಿಳ್ಕೊಬೇಕು. ಏನಂತ? ಏನೋ ಒಂದಕ್ಕೆ ನಿಂದನೆ ಮಾಡೋದು, ಅಪವಿತ್ರ ಮಾಡೋದು, ಹೆಸರು ಕೆಡಿಸೋದು ಅನ್ನೋ ಥರ. ಅರ್ಥ ಆಯ್ತಲ್ವಾ? ಬ್ಲಾಸ್ಫೆಮಿ ಅಂತಂದರೆ.
ಟು ಇನ್ಸಲ್ಟ್ ರಿಲಿಜನ್, ಯಾವುದೇ ಧರ್ಮಕ್ಕೆ ರಿಲಿಜನ್ಗೆ ಇನ್ಸಲ್ಟ್ ಮಾಡೋದು. ಟು ಸ್ಪೀಕ್ ಇರ್ರೆಲೆವೆಂಟ್ಲಿ ಅಬೌಟ್ ಸೇಕ್ರೆಡ್ ಥಿಂಗ್ಸ್ ಅಂತಂದರೆ ಇರ್ರಿವರೆಂಟ್ಲಿ, ಸಾರಿ ರಿವರ್ ಅಂತಂದರೆ ಏನು ಆಗಲೇ ಮಾಡಿದೆ ನಾನು. ರಿವರ್ ಅಂದರೆ ಪವಿತ್ರ, ಇರ್ರಿವರ್ ಅಂದರೆ ಅಪವಿತ್ರ. ಅಂದರೆ ಟು ಸ್ಪೀಕ್ ಇರ್ರಿವರೆಂಟ್ಲಿ ಅಂದರೆ ಅಪವಿತ್ರವಾಗಿ, ಯಾವುದೇ ಒಂದು ಪವಿತ್ರ ವಿಷಯಗಳ ಬಗ್ಗೆ ಅಪವಿತ್ರವಾಗಿ ಮಾತಾಡೋದು. ಹಿ ವಾಸ್ ಪನಿಷ್ಡ್ ಫಾರ್ ಬ್ಲಾಸ್ಫೆಮಿಂಗ್, ಅವನು ಯಾವುದೋ ಒಂದು ಧರ್ಮದ ಬಗ್ಗೆ ಅಥವಾ ಯಾವುದೋ ಒಂದು ಪವಿತ್ರ ವಿಷಯದ ಬಗ್ಗೆ ಅವನು ಬ್ಲಾಸ್ಫೆಮಿ ಮಾಡೋದಕ್ಕೆ ಅಥವಾ ಅಪವಿತ್ರ ನಿಂದನೆ ಮಾಡೋದಕ್ಕೆ ಅವನು ಏನು ಮಾಡ್ದ, ಪನಿಷ್ ಮಾಡಿದ್ರು. ಓಕೆನಾ, ಅರ್ಥ ಆಯ್ತಲ್ವಾ? ಸ್ಕಾರ್ನ್ ಅಂದ್ರೆ ಏನು? ತಿರಸ್ಕಾರ. ಬೇಕಾದ್ರೆ ಹೀಗೆ ನೆನ್ಪಿಟ್ಕೊಳ್ರಿ ನೀವು ಇದನ್ನ. ಬ್ಲಾಸ್ಫೆಮಿ ಅಂದ್ರೆ ಬ್ಲ್ಯಾಕ್ ಅಂತ ನೆನ್ಪಿಟ್ಕೊಳ್ರಿ, ಬ್ಲ್ಯಾಕ್ ಮಾಡ್ದ ಅನ್ನೋ ಥರ ನೆನ್ಪಿಟ್ಕೊಳ್ರಿ. ಓಕೆನಾ, ಇದಕ್ಕೇನು ಹೇಳ್ಬೋದು? ಡಿಸಿಕ್ರೇಟ್, ಡಿಸ್ ಇದೆ ನೋಡ್ರಿ, ಎಲ್ಲೋಯ್ತಿದ? ಓಕೆ, ಡಿಸಿಕ್ರೇಟ್ ಅಂತ ನೆನ್ಪಿಟ್ಕೊಳ್ರಿ. ಡಿಸ್ ಇದೆ, ಡಿಸಿಕ್ರೇಟ್. ಓಕೆನಾ. ಓಕೆ, ಸ್ಕಾರ್ನ್ ಅಂದ್ರೆ ಏನು? ತಿರಸ್ಕಾರ ಮಾಡೋದು. ಸ್ಕಾರ್ನ್ ಅಂದ್ರೆ ಟು ಶೋ ಕಂಟೆಂಪ್ಟ್ ಅಂತಂದ್ರೆ ಏನು ಹೇಳ್ರಿ? ಕ್ರಿಟಿಸೈಸ್ ಮಾಡೋದು, ಟೀಕೆ ಮಾಡೋದು ಅನ್ನೋ ಥರ. ಕಂಟೆಂಪ್ಟ್ ಕೋರ್ಟ್ ಅಂತ ನಾವು ಈಗ ನೋಡಿದ್ವಿ. ರೀಸೆಂಟಾಗಿ ಒಬ್ಬರು ಜಡ್ಜ್ ಮೇಲೆ ಇದನ್ನ ಏನು ಶೂನ ಎಸೆದ್ರಲ್ವಾ, ನೋಡಿದ್ರಲ್ವಾ, ನ್ಯೂಸಲ್ಲಿ ಬಂದಿತ್ತು. ಅದನ್ನು ಏನಂತಾರೆ? ಅದಕ್ಕೆ ಕಂಟೆಂಪ್ಟ್ ಕೋರ್ಟ್ ಅಂತಾರೆ. ನಿಂದನೆ ಮಾಡೋದು, ಕೋರ್ಟಿಗೆ ನಿಂದನೆ ಮಾಡಿದ್ರು ಅಂತಾರೆ. ಅಂದರೆ ಟು ಶೋ ಕಂಟೆಂಪ್ಟ್, ನಿಂದನೆಯನ್ನು ಶೋ ಮಾಡೋದು, ತಿರಸ್ಕಾರ ಮಾಡೋದು. ಇಲ್ಲಿ ನೋಡ್ರಿ, ನಮ್ಮ ಟಾಮಿಯ ಏನು ಮಾಡ್ತಿದ್ದಾನೆ? ತಿರಸ್ಕಾರ ಮಾಡ್ತಿದ್ದಾನೆ. ಏನೋ ಅಣ್ಣಂಗೆ ಏನೋ ಫಿಶ್ ಫ್ರೈ ಬೇಕಿತ್ತೇನೋ, ಏನು ಮಾಡಿದ್ರು ಮನೇಲಿ ಬರೀ ಹಾಲು ಅನ್ನ ಹಾಕಿ ವೆಜ್ ಕೊಟ್ಬಿಟ್ರು ಟಾಮಿಯ ಫುಲ್ಲು ಸಿಟ್ಟಲ್ಲಿ ನೋಡ್ತಾನೆ. ಅದನ್ನ ರಿಜೆಕ್ಟ್ ಮಾಡಿ ಅಂತ ದುರ್ಗುಟ್ಕೊಂಡು ನೋಡ್ತವನೆ. ಹಾಗಾಗಿ ಟು ಶೋ ಕಂಟೆಂಪ್ಟ್, ಟು ರಿಜೆಕ್ಟ್ ಆರ್ ಡಿಸ್ಡೈನ್. ನಮ್ಮ ಟಾಮಿ ಏನು ಮಾಡ್ದ? ರಿಜೆಕ್ಟ್ ಮಾಡ್ದ. ಕಾಲಲ್ಲಿ ನೋಡಿರ್ಬೋದು ನೀವು, ಬೆಕ್ಕು ಕಾಲಲ್ಲಿ ಹಿಂಗೆ ನಿಧಾನಕ್ಕೆ ದೂಕುತ್ತಲ್ವಾ, ಅಂದರೆ ತಳ್ದ. ಟು ರಿಜೆಕ್ಟ್ ಆರ್ ಡಿಸ್ಡೈನ್. ಶಿ ಸ್ಕಾರ್ನ್ಡ್ ಹಿಸ್ ಅಡ್ವೈಸ್. ಏನು ಮಾಡಿದ್ಲು ಅವಳು? ಅವನ ಅಡ್ವೈಸನ್ನು ತಿರಸ್ಕಾರ ಮಾಡಿದ್ಲು. ಸ್ಕಾರ್ನ್ ನೆನ್ಪಿರುತ್ತಲ್ವಾ? ಸ್ಕಾರ್ನ್ ಈಗ ನೆನ್ಪಿಟ್ಕೊಳ್ಳಿ. ಕಾರ್ನರ್ ಅಂತ ನೆನ್ಪಿಟ್ಕೊಳ್ರಿ. ಕಾರ್ನರ್ ನೆನ್ಪಿರುತ್ತಲ್ವ? ಕಾರ್ನರ್ ಅಂತಂದರೆ ಯಾರೋ ಒಬ್ರು ಏನೋ ಒಂದು ಅಡ್ವೈಸ್ ಕೊಟ್ಟರೆ ಅದು ನಾವೇನು ಮಾಡ್ತೀವಿ? ಇಲ್ಲಿ ಮೂಲೆ ಗುಂಪು ಮಾಡಿ ಬಿಸಾಕ್ಬಿಡ್ತೀವಿ. ಅಂದರೆ ಸ್ಕಾರ್ನ್ ಅಂದರೆ ಕಾರ್ನರಿಗೆ ಕಳಿಸ್ಬಿಟ್ವಿ, ತಿರಸ್ಕಾರ. ನೆನ್ಪಿರುತ್ತಾ? ಕಾರ್ನ್ ಅಲ್ಲ, ನಿಮ್ಮದು ಜೋಳದ ಕಾರ್ನ್ ಅಲ್ಲ, ಸ್ಕಾರ್ನ್. ನೆನ್ಪಿರುತ್ತಲ್ವಾ? ಸಾರಿ. ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಪ್ರೊಫೇನ್ ಅಂದರೆ ಏನು ಹೇಳಿ? ಅಪಮಾನಿಸೋದು. ಟು ಡಿಸ್ರೆಸ್ಪೆಕ್ಟ್ ಸೇಕ್ರೆಡ್ ಅಂದ್ರೇನು? ಪವಿತ್ರವಾಗಿರೋದನ್ನು ನಾವು ಡಿಸ್ರೆಸ್ಪೆಕ್ಟ್ ಮಾಡೋದು, ಅಗೌರವ ಸೂಚಿಸೋದು. ಟು ಟ್ರೀಟ್ ಹಾಲಿ ಥಿಂಗ್ಸ್ ಇರ್ರಿವರೆಂಟ್ಲಿ. ಆಗಲೇ ಬಂತು ರಿವರೆಂಟ್ಲಿ ಅಂದರೆ ಇರ್ರಿವರೆಂಟ್ಲಿ. ರಿವರ್ ಅಂತಂದರೆ ನಾವು ಗೌರವ ಕೊಡೋದು, ಇರ್ರಿವರ್ ಅಂತಂದರೆ ಡಿಸ್ರೆಸ್ಪೆಕ್ಟ್ ಕೊಡೋದು. ಅರ್ಥ ಆಯ್ತಲ್ವಾ? ನೆನ್ಪಿರುತ್ತಾ? ಇರ್ರಿವರೆಂಟ್ಲಿ. ಓಕೆ. ಹಿ ಪ್ರೊಫೇನ್ಡ್ ದ ರಿಚುವಲ್ ಅಂತಂದರೆ ಧಾರ್ಮಿಕತೆಯನ್ನು ಅವನು ಏನು ಮಾಡ್ದ? ಅವನು ಡಿಸ್ರೆಸ್ಪೆಕ್ಟ್ ಮಾಡ್ದ, ಅಪಮಾನಿಸ್ದ. ಪ್ರೊಫೇನ್, ಈಗ ನಾರ್ಮಲಾಗಿ ಪ್ರೊಫೇನ್ ಲ್ಯಾಂಗ್ವೇಜ್ ಅಂತ ಯೂಸ್ ಮಾಡ್ತೀವಿ. ಅಂತಂದರೆ ಕೆಟ್ಟ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾ ಇದ್ದಾನೆ. ನಮ್ಮ ಹುಡುಗರು ಕೆಲವರು ನೋಡಿರ್ಬೋದು, ನಮ್ಮ ಇದರಲ್ಲೆಲ್ಲ ಬೀಪ್ ಸೌಂಡ್ ಬರ್ತಲ್ಲ, ಬೀಪ್ ಸೌಂಡ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾರೆ. ಅಂತಂದರೆ ಏನು? ಅದು ಪ್ರೊಫೇನ್ ಲ್ಯಾಂಗ್ವೇಜ್. ಪ್ರೊಫೇನ್ ಜೊತೆಗೆ ಯಾವಾಗಲೂ ಲ್ಯಾಂಗ್ವೇಜ್ ಅನ್ನೋ ಶಬ್ದವನ್ನು ನೀವು ಹೀಗೆ ವಿಚಾರಣೆ ಮಾಡಿ. ಪ್ರೊಫೇನ್ ಲ್ಯಾಂಗ್ವೇಜ್ ಅಂತಲೇ, ಬರೀ ಪ್ರೊಫೇನ್ ಅಂತ ಹೇಳಬೇಡ್ರಿ, ಪ್ರೊಫೇನ್ ಲ್ಯಾಂಗ್ವೇಜ್ ಅಂತಲೇ ಹೇಳ್ರಿ. ಅವಾಗೇನಿರುತ್ತೆ? ಅದು ಒಂದು ವರ್ಡ್ ಜೊತೆಗೆ ಯಾವುದೋ ಒಂದನ್ನು ರಿಲೇಟ್ ಮಾಡಿ ನೆನ್ಪಿಟ್ಕೊಂಡಾಗ ಆ ವರ್ಡು ನೆನಪಿರುತ್ತೆ. ಓಕೆನಾ? ಪ್ರೊಫೇನ್. ಇಲ್ಲೊಂದು ಇಮೇಜ್ ಇದೆ, ಯಾರಿಗ್ಯಾರಿಗೆ ಕಾಣ್ತಾ ಇದೆ? ಯಾರಿಗ್ಯಾರಿಗೆ ಕಾಣಿಸ್ತಾ ಇಲ್ಲ ಅವರೆಲ್ಲ ಪ್ರೊಫೇನ್ ಥಾಟಲ್ಲಿದ್ದಾರೆ. ಅವ್ರಿಗೆ ಯಾರಿಗೂ ಕಾಣಲ್ಲ. ನಿಜವಾದ ಜೆನ್ಯೂನ್ ಥಾಟ್ ಅವ್ರಿಗೆ ಇಲ್ಲೊಂದು ಇಮೇಜ್ ಹಾಕಿದ್ದೀನಿ ನಾನು. ಪ್ರೊಫೇನ್ ಇದಕ್ಕೆ ಕಾಣಿಸ್ತಾ ಇದೆಯಾ? ನನಗೆ ಕಾಣಿಸ್ತಾ ಇದೆ. ಯಾರ್ಯಾರಿಗೆ ಕಾಣಿಸ್ತಾ ಇದೆ? ಯಾರಿಗೆಲ್ಲ ಕಾಣಿಸ್ತಾ ಇದೆ ಅವ್ರದ್ದು ಈ ವರ್ಷ ಸೆಲೆಕ್ಷನ್ ಆಗತ್ತೆ. ಓಕೆನಾ? ಇಲ್ಲ, ಎಲ್ರದ್ದು ಸೆಲೆಕ್ಷನ್ ಆಗಲಿ, ಬಟ್ ಯಾರ್ಯಾರಿಗೆ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲೊಂದು ಇಮೇಜ್ ಹಾಕಿದ್ದೀನಿ ನಾನು. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದ್ರೆ ಒಳ್ಳೆಯದು, ಕಾಣಿಸ್ತಾ ಇಲ್ಲ ಅಂದರೆ ಮುಂದಕ್ಕೆ ಹೋಗಿ. ಅಫ್ರಂಟ್ ಅಂದರೆ ಏನು? ಅವಮಾನ ಮಾಡೋದು. ಇಲ್ಲಿ ನೋಡ್ರಿ, ಅಣ್ಣ ಮಾಡ್ತಿದ್ದಾನೆ ಇವನಿಗೆ. ಇವನು ನೋಡಿದ್ರೆ ಯಾಕೋ ಫುಲ್ ಬಾಟ್ಲು ಟೈಟ್ ಇದ್ದಂಗೆ ಕಾಣಿಸ್ತಾ ಇದೆ ನನಗೆ. ಇವನು ಬೈತಾ ಇದ್ದಾನೆ. ಓಕೆನಾ? ಅವಮಾನ ಮಾಡೋದು.
ಓಪನ್ ಇನ್ಸಲ್ಟ್ ಆ್ಯನ್ ಆ್ಯಕ್ಷನ್ ದಟ್ ಕಾಸಸ್ ಅಫೆನ್ಸ್ ಅಂತಂದರೆ ಯಾವುದೋ ಒಂದು ಆ್ಯಕ್ಷನನ್ನು ಮಾಡೋದು ಅದು ಅಫೆನ್ಸ್ಗೆ ಕಾರಣ ಆಗೋದು ಅಂತಂದರೆ ಈ ಯಾರನ್ನೋ ಒಬ್ಬನ ಇನ್ಸಲ್ಟ್ ಮಾಡೋದು, ನೀ ಹಾಗೆ ಹೋಗೋ ಬೈಯೋ ನಡೆಯೋ ಆ ಕಡೆ ಆ ಥರ ಇನ್ಸಲ್ಟ್ ಮಾಡೋದು. ಹಿಸ್ ವರ್ಡ್ಸ್ ವರ್ ಆ್ಯನ್ ಅಫ್ರಂಟ್ ಅಂತಂದರೆ ಅವನ ಮಾತುಗಳು ಏನಿದ್ವು ಅವಮಾನಕರವಾಗಿದ್ವು, ಅಪಮಾನಕರವಾಗಿದ್ವು, ಅವನಿಗೆ ಅವಮಾನ ಥರ ಇದ್ವು. ಅಫ್ರಂಟ್ ನೆನ್ಪಿರುತ್ತಾ? ಈಗ ನೆನ್ಪಿಟ್ಕೊಳ್ರಿ ಏನಂತ. ಫ್ರಂಟ್ ಅಂದ್ರೆ ಏನು ಹೇಳ್ರಿ? ಎದುರು. ಫ್ರಂಟ್ ಎದುರಿಗೆ, ಫ್ರಂಟ್ ಅಲ್ವಾ? ಎದುರಿಗೆ ಹೇಳೋದು. ಈಗ ಹೇಳ್ತಾರಲ್ಲ, ನಾನು ಹೇಳಿದರೆ ಎದುರಿಗೆ ಹೇಳ್ತೀನಿ, ಮುಖದ ಮೇಲೆ ಹೊಡೆದಾಗ ಹೇಳ್ತೀನಿ ಅಂತ ಹೇಳಲ್ವಾ? ಅಂತಂದರೆ ಮುಖದ ಮೇಲೆ ಹೊಡೆದಾಗ ಹೇಳಿದ್ರೆ ಏನಾಗುತ್ತೆ ಪಾಪ ಕೆಲವರಿಗೆ ಅವಮಾನ ಆಗುತ್ತೆ. ಏನೋ ಒಂದು ಪಾಪ ಅವರಿಗೆ ಈ ಒಬ್ಬ ಸೈಡಿಗೆ ಕರೆದು ಏನಾದರೂ ಮಾಡಿ ಹೇಳಿದ್ರೆ ಓಕೆ. ಇಲ್ಲ ಅಂತಂದರೆ ಮುಖಕ್ಕೆ ಹೊಡೆದಂಗೆ ಹೇಳಿಬಿಟ್ರೆ ಏನಾಗುತ್ತೆ, ಸ್ಟೇಜ್ ಮೇಲೆ ಇದ್ದವರಿಗೆ ಸರ್ ನಿಮ್ಮ ಜಿಪ್ ತೆಗೆದೋಗಿದೆ ಅನ್ನೋ ಥರ ಹೇಳಿಬಿಟ್ರೆ ಏನಾಗುತ್ತೆ, ಕರೆದು ಅವ್ರಿಗೆ ಪಾಪ ಅವಮಾನ ಆಗೋಲ್ವಾ? ಫ್ರಂಟಿಗೆ ಹೇಳಿಬಿಟ್ರೆ ಅವಮಾನ ಆಗಲ್ವಾ? ಅದೇ ಸರ್ ಒಂದು ನಿಮಿಷ ಬನ್ನಿ ಸರ್, ಸರ್ ಸ್ವಲ್ಪ ಜಿಪ್ ಹೀಗೇನಾದ್ರು ಹೇಳಿದ್ರೆ ನಿಮ್ಮ ರೆಸ್ಪೆಕ್ಟು ಗೌರವ ಹೆಚ್ಚಾಗತ್ತೆ. ಬಟ್ ಇದು ಅಫ್ರಂಟಾಗಿ ಹೇಳೋದು ಅಂತಂದರೆ ಫ್ರಂಟಿಗೆ ಎದುರಿಗೆ ಬಾಯಿಗೆ ಬಂದಂಗೆ ಹೇಳೋದು ಅನ್ನೋ ಥರ. ಅವಾಗ ಏನಾಗುತ್ತೆ, ಅವಮಾನ ಆಗತ್ತೆ, ಇನ್ಸಲ್ಟ್ ಆಗುತ್ತೆ ಅನ್ನೋ ಥರ. ಅರ್ಥ ಆಯ್ತಲ್ವಾ ಅಫ್ರಂಟ್ ಅಂದರೆ? ನೆಕ್ಸ್ಟ್ ವರ್ಡ್ ಡಿಪ್ರಾವಿಟಿ ಅಂತಂದರೆ ಅನೈತಿಕತೆ, ಅಂದರೆ ಮೋರಲ್ ಕರಪ್ಷನ್. ಅವರಿಗೆ ಮೊರಾಲಿಟಿನೇ ಇಲ್ಲ. ಇವು ಆಲ್ಮೋಸ್ಟ್ ಸಿಮಿಲರ್ ಇದೆ. ಅಫ್ರಂಟ್ ಅಂದರೆ ಅವಮಾನ ಮಾಡೋದು, ಆಮೇಲೆ ಏನು ಹೇಳ್ರಿ ಅಪಮಾನ ಮಾಡೋದು, ಪ್ರೊಫೇನು, ತಿರಸ್ಕಾರ, ಆಮೇಲೆ ಧರ್ಮ ನಿಂದೆ. ಇದೇ ಥರನೇ ಇದು ಕೂಡ ಆಲ್ಮೋಸ್ಟ್ ನೈತಿಕತೆ ಇಲ್ಲದೆ ಇರೋದು ಅನ್ನೋ ಥರ ಬರುತ್ತೆ. ಬಟ್ ಇದು ಸಪ್ರೇಟ್ ವರ್ಡಾಗಿ ನಾನು ತಗೊಂಡಿದ್ದೇನೆ. ಓಕೆನಾ? ಆಲ್ಮೋಸ್ಟ್ ನೀವು ಬೇಕಿದ್ರೆ ಇದಕ್ಕೆ ಅಫ್ರಂಟಿಗೆ ನೀವು ಡಿಪ್ರಾವಿಟಿನ ಸಿನೋನಿಮಾಗಿ ತಗೋಬೋದು ಕೆಲವೊಂದು. ಅಂದರೆ ಎಕ್ಸಾಮಲ್ಲಿ ಕೊಟ್ಟರೆ, ಎಕ್ಸಾಮಲ್ಲಿ ಹಾಗೆ ಎರಡು ವರ್ಡನ್ನು ಒಟ್ಟಿಗೆ ಕೊಡಲ್ಲ. ಓಕೆನಾ? ಎಕ್ಸಾಮಿನರ್ಗೂ ಕೂಡ ತಲೆ ಇದೆ. ಈಗ ಡಿಪ್ರಾವಿಟಿ ಅಂದ್ರೆ ಏನು? ಅನೈತಿಕತೆ, ಕರಪ್ಷನ್, ಮೋರಲ್ ಕರಪ್ಷನ್. ಮೊರಾಲಿಟಿನೇ ಇಲ್ಲ ಅವನಿಗೆ, ಒಳ್ಳೆಯ ನೈತಿಕತೆನೇ ಇಲ್ಲ. ಎ ಸ್ಟೇಟ್ ಆಫ್ ಎಕ್ಸ್ಟ್ರೀಮ್ ಇಮ್ಮೊರಾಲಿಟಿ, ಸಿಕ್ಕಾಪಟ್ಟ ಎಕ್ಸ್ಟ್ರೀಮ್ ಇಮ್ಮೊರಾಲಿಟಿ, ನೈತಿಕತೆನೇ ಇಲ್ಲದೆ ಇರೋದು, ತುಂಬ ಹೀನ ಮನಸ್ಥಿತಿ. ದ ಸ್ಟೋರಿ ಶೋಸ್ ಹ್ಯೂಮನ್ ಡಿಪ್ರಾವಿಟಿ. ಇಲ್ಲೊಂದು ಸ್ಟೋರಿ ಇಮೇಜ್ ಇದೆ ನೋಡ್ರಿ, ಹ್ಯೂಮನ್ ಡಿಪ್ರಾವಿಟಿ. ಇವ್ರನ್ನ ಸ್ಲೇವರಿಗೆ ಮಾಡಿದ್ದಾರೆ, ಸ್ಲೇವರಿ ಮಾಡಿ ಹೊಡಿತಾ ಇದ್ದಾನೆ. ಸ್ಲೇವರಿ ಅಂದರೆ ಹೇಳಿ, ಈ ಇದು ಬರುತ್ತಲ್ಲ, ಸ್ಲೇವ್ ಅಂದರೆ ಈ ಅಧೀನದಲ್ಲಿ ಇಟ್ಕೊಳ್ಳೋದು, ಏನಂತಾರೆ ಅವರಿಗೆ? ಸ್ಲೇವ್, ಅದೇ ದುಡ್ಸ್ಕೊಳ್ತಾ ಇರ್ತಾರಲ್ಲ, ಏನು ಜೀತದಾಳು ಅನ್ನೋ ಥರ. ಜೀತದಾಳು, ಅದು ಸ್ಲೇವ್ ಅಂತ ಕರಿತೀವಿ ನಾವು. ಜೀತ ಮಾಡೋದು ಸ್ಲೇವ್ರಿ. ಆ ಸ್ಲೇವ್ರಿಗೆ ನೋಡ್ರಿ, ಇವನು ಹೊಡಿತಾ ಇದ್ದಾನೆ, ಬಡಿತಾ ಇದ್ದಾನೆ ಅಂದರೆ ನೈತಿಕತೆನೇ ಇಲ್ಲ, ಸಿಕ್ಕಾಪಟ್ಟ ಡಿಪ್ರಾವಿಟಿ. ಮೋರಲ್ ಎಥಿಕ್ಸೇ ಅಲ್ಲದೆ, ಎಥಿಕ್ಸ್ ಎಲ್ಲ ಡಿಪ್ರಾವಿಟಿ, ಕೆಳಗೆ ಇಳಿದು ಹೋಗ್ಬಿಟ್ಟಿದೆ. ಡಿಪ್ರಾವಿಟಿ. ಓಕೆನಾ? ಈ ಪವಿತ್ರತೆ ಅನ್ನೋದು ಆಗೋಗಿದೆ ಅಂತ ಅನ್ಕೊಳ್ರಿ. ಡಿಪ್ರಾವಿಟಿ. ಓಕೆನಾ? ಪ್ರಾವಿಟಿದು ಡಿಪ್ರಾವಿಟಿ ಆಗೋಗಿದೆ. ಓಕೆನಾ? ಇದಕ್ಕೆ ಸಿನೋನಿಮ್ ಏನು? ಕರಪ್ಷನ್ ಕೂಡ. ಕರಪ್ಷನ್ ಅಂದರೆ ಭ್ರಷ್ಟಾಚಾರ ಅಂದರೆ ನೈತಿಕತೆ ಇರೋದಾ? ಮೋರಲ್ ಎಥಿಕ್ಸ್ ಇರೋದು ಅದೊಂದು ಅಲ್ಲ. ಆಬ್ಜೆಕ್ಟ್, ಡಿಬೇಸ್ಮೆಂಟ್, ಡಿಕ್ಯಾಡೆನ್ಸ್, ಡಿಜೆನರಸಿ, ಡಿಗ್ರೇಡೇಷನ್, ಡಿಸ್ಸಿಪೇಷನ್, ಪರ್ವರ್ಷನ್. ನೋಡಲ್ವಾ ನೆಕ್ಸ್ಟ್ ವರ್ಡು? ಕರಪ್ಷನ್ ಬಗ್ಗೆ ಗೊತ್ತೇ ಇದೆ ನಿಮಗೆ. ನಮ್ಮ ಇಂಡಿಯಾ ಕರಪ್ಷನಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಹೇಳ್ರಿ? ನಮ್ಮ ವರ್ಲ್ಡ್ ರ್ಯಾಂಕಿಂಗ್ ಬಿಡುತ್ತಲ್ಲ, ಎಷ್ಟನೇ ಇದೆ ಕರಪ್ಷನ್ ಇಂಡೆಕ್ಸಲ್ಲಿ? ನಮ್ಮದು 96 ಏನೋ ಇದೆ ಸಮಥಿಂಗ್ ಅಲ್ವಾ? ಅಂತಂದರೆ ನಿಯರ್ಲಿ 100 ಹೋಗ್ತಾ ಇದೆ ಔಟ್ ಆಫ್ 180 ನೇಷನ್ಗೆ. ಓಕೆನಾ? ಔಟ್ ಆಫ್ 180 ನೇಷನ್ಗೆ ಆಲ್ಮೋಸ್ಟ್ 96 ಏನಿದೆ. ಅಂದರೆ ನಾವು ತುಂಬ ಲೋ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದೀವಿ. ತುಂಬ ಕರಪ್ಷನ್ ಇದೆ ನಮ್ಮಲ್ಲೂ ಅಂತ. ಓಕೆನಾ? ಭ್ರಷ್ಟಾಚಾರ ಅದು ಎಲ್ಲರಿಗೂ ಗೊತ್ತು ಬಿಡಿ, ನಮ್ಮಲ್ಲಿ ತುಂಬ ಕರಪ್ಷನ್ ಇದೆ ಅನ್ನೋದು. ಕರಪ್ಷನ್ ಗೊತ್ತಾಗ್ತಿದೆಯಲ್ಲ ಕರಪ್ಷನ್ ಅಂದರೆ ಏನಂತೇಳಿ? ಓಕೆ. ಡಿಸ್ಆನೆಸ್ಟಿ, ಕರಪ್ಷನ್, ಟು ಅಬ್ಯೂಸ್ ಆಫ್ ಪವರ್ ಫಾರ್ ಗೈನ್ ಅಂತಂದರೆ ಒಂದು ಪವರನ್ನು, ಅವನ ಅಧಿಕಾರವನ್ನು ಅವನ ಲಾಭಕ್ಕೋಸ್ಕರ ದುರುಪಯೋಗ ಪಡಿಸ್ಕೊಳ್ತಾ ಇರೋದು. ಕರಪ್ಷನ್ ರೂಯಿನ್ಸ್ ಸೊಸೈಟಿ, ಸಮಾಜವನ್ನು ಕರಪ್ಷನ್ ಏನು ಮಾಡುತ್ತೆ? ಭ್ರಷ್ಟಾಚಾರ ಹಾಳು ಮಾಡುತ್ತೆ. ರೂಯಿನ್ಸ್ ಅಂತಂದರೆ ಹಾಳು ಮಾಡೋದು. ಅರ್ಥ ಆಯ್ತಾ? ಆಬ್ಜೆಕ್ಟ್ ಅಲ್ಲ, ಆಬ್ಜೆಕ್ಟ್ ಅಂತಂದರೆ ಆ ಕಡೆ ಈಗ ಇದರಲ್ಲಿ ವಸ್ತು ಅಂತ. ಆಬ್ಜೆಕ್ಟ್ ಅಂತಂದರೆ ಇದರಲ್ಲಿ ಸ್ಪೆಲ್ಲಿಂಗ್ ಬರೆಯೋಕ್ಕಾಗ್ತಾ ಇಲ್ಲ, ಸಾರಿ. ಆಬ್ಜೆಕ್ಟ್ ಅಂತಂದರೆ ಏನೋ ವಸ್ತು. ಈಗ ನಮ್ಮ ಇಂಗ್ಲೀಷಲ್ಲೂ ಅಷ್ಟೇ ಸಬ್ಜೆಕ್ಟು ಆಬ್ಜೆಕ್ಟ್ ಅಂತೀವಲ್ಲ, ಆ ಆಬ್ಜೆಕ್ಟ್ ಬೇರೆ, ಇದು ಆಬ್ಜೆಕ್ಟ್. ಇದು ಎ, ಅದು ಓ, ಇದು ಎ. ಆಬ್ಜೆಕ್ಟ್ ಅಂತಂದರೆ
ಅಬ್ಜೆಕ್ಷನ್ ಅದ ಅನ್ಕೊಂಡು ನೆನ್ಪಿಟ್ಕೊಳ್ರಿ. ಅಬ್ಜೆಕ್ಷನ್ ಅಂತ, ಅಬ್ಜೆಕ್ಷನ್ ಆ್ಯಕ್ಚುಲಿ ನೌನ್ ಆಗುತ್ತೆ, ಅಬ್ಜೆಕ್ಟ್ ಆ್ಯಕ್ಚುಲಿ ಅಡ್ಜೆಕ್ಟಿವ್ ಆಗುತ್ತೆ. ಅಬ್ಜೆಕ್ಷನ್ ಅಂತ ನೆನ್ಪಿಟ್ಕೊಳ್ರಿ. ಅಂತಾರೆ ದಯಾನೀಯ, ನಿಕೃಷ್ಟ. ಅಂದರೆ ಇಲ್ಲಿ ನೋಡ್ರಿ, ಈ ಸಿಚುವೇಶನ್ ನೋಡಿದ್ರೆ ಗೊತ್ತಾಗುತ್ತಲ್ವ ನಿಮಗೆ, ದಯಾನೀಯ ಪರಿಸ್ಥಿತಿ, ನಿಕೃಷ್ಟ ಪರಿಸ್ಥಿತಿ ಆಗಿದೆ ಇಲ್ಲಿ. ಅಂದರೆ ಎಕ್ಸ್ಟ್ರೀಮ್ಲಿ ಬ್ಯಾಡ್, ಒಳ್ಳೇದಲ್ಲ ಅದು, ತುಂಬ ಕೆಟ್ಟ ಪರಿಸ್ಥಿತಿ, ಸಿಚುವೇಶನ್ ಅನ್ನೋ ಥರ. ಇದಕ್ಕೆ ನೋಡಿ ಕರಪ್ಷನ್ ಕೂಡ ಒಂದು ಕೆಟ್ಟ ಅನೈತಿಕತೆ ಇರುವಂಥ ಒಂದು ಸಿಚುವೇಶನ್ ಇದು. ಡಿಪ್ರಾವಿಟಿ, ಕರಪ್ಷನ್ ಇರ್ಬೋದು. ಇದು ಅಷ್ಟೇ, ಆಬ್ಜೆಕ್ಟ್ ಕೂಡ ಇರ್ಬೋದು. ಇದು ಒಂದು ನೈತಿಕತೆ ಇದೆಯಲ್ಲಿ, ಅನೈತಿಕತೆ ಅಲ್ವಾ? ನೈತಿಕತೆನೇ ಇಲ್ಲ, ಮೋರಲ್ ಎಥಿಕ್ಸೇ ಇಲ್ಲ. ಅವ್ರು ನೋಡಿ, ಅವರ ಪೇರೆಂಟ್ಸ್ ಇರ್ಬೋದು, ಅವರ ಸ್ಥಿತಿ ಎಲ್ಲಿದೆ ನೋಡ್ರಿ ಅಲ್ವಾ? ಮಕ್ಕಳು ಪಾಪ ಎಷ್ಟು ಜನಕ್ಕೆ ಇಂಥ ಸಿಚುವೇಶನ್ ಕೂಡ ಇದೆ. ಊಟಕ್ಕೂ ಕೂಡ ಪಾಪ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ. ಈಗ ವೆರಿ ಸಿವಿಯರ್ ಆರ್ ಮಿಸರಬಲ್ ಕಂಡೀಷನ್. ವೆರಿ ಸಿವಿಯರ್ ಅಂತಂದರೆ ಅತಿಯಾದ ಅಥವಾ ಮಿಸರಬಲ್ ಕಂಡೀಷನ್, ಸಿಕ್ಕಾಪಟ್ಟ ಹೀನವಾದ ಸ್ಥಿತಿ. ಅರ್ಥ ಆಯ್ತಾ? ಮಿಸರಬಲ್ ಕಂಡೀಷನ್, ಹೀನವಾದ ಸ್ಥಿತಿ ಅಂತ. ಈ ಲೀವ್ಡ್ ಇನ್ ಎ ಆಬ್ಜೆಕ್ಟ್ ಪಾವರ್ಟಿ. ಅವನು ಏನು ಮಾಡ್ತಿದ್ದಾರೆ ನೋಡ್ರಿ, ಇವ್ರ ಮಕ್ಕಳು ಬಡತನ, ಆಬ್ಜೆಕ್ಟ್ ಬಡತನ ಅಂತಂದರೆ ಹೀನವಾದ ಬಡತನದಲ್ಲಿ ಅವರು ಇದ್ದಾರೆ. ಆಬ್ಜೆಕ್ಟ್ ಪಾವರ್ಟಿ ನೆನ್ಪಿರುತ್ತಾ? ಓಕೆ. ಡಿಬೇಸ್ಮೆಂಟ್ ಅಂದ್ರೆ ಏನು ಹೇಳಿ? ಬೇಸ್ಮೆಂಟ್ ಅಂದರೆ ಒಂದು ಬೇಸ್, ಆಧಾರವನ್ನು ಏನು ಮಾಡೋದು? ಡಿಬೇಸ್ ಮಾಡೋದು. ಬೇಸನ್ನು ಡಿಬೇಸ್ ಮಾಡೋದು, ಆಧಾರವನ್ನು ಡಿಬೇಸ್ಮೆಂಟ್. ಹೀನತೆ, ಅಧಪತನ. ಡಿಬೇಸ್ಮೆಂಟ್ ಮಾಡೋದು ಅಂದರೆ ಏನ್ರಿ? ಬೇಸ್ಮೆಂಟನ್ನು ಡಮಾರ್ ಅನ್ಸೋದು, ಡಿ ಮಾಡೋದು, ಕೆಳಗೆ ಹಾಕೋದು, ಅಧಪತನ ಮಾಡೋದು. ಅಪಮೌಲ್ಯೀಕರಣ ಅನ್ನೋದು ಗೊತ್ತಂದರೆ ನಗದು, ಯಾವುದೋ ಒಂದು ನಮ್ಮ ಕರೆನ್ಸಿ ವ್ಯಾಲ್ಯೂ ಡಿಬೇಸ್ಮೆಂಟ್ ಆಗ್ತಾ ಇದೆ. ಈಗ ನೋಡ್ರಿ, ನಿಯರ್ಲಿ 93 92 ಆಗಿದೆ ಡಾಲರ್ ಮೇಲೆ ನಮ್ಮ ರುಪಿ ಅಲ್ವಾ? ಈಗ ಏನೋ ಇದೆ 93, ಏನೋ 94 ಏನೋ ಆಗಿದೆ. ನಿಯರ್ಲಿ 100ಗೆ ಹೋಗುತ್ತೆ. ಅಂದರೆ ನಮ್ಮ ಮೌಲ್ಯ, ಹಣದ ಮೌಲ್ಯ ಏನಾಗ್ತಿದೆ? ಡಿಪ್ರಾವಿಟಿ ಆಗ್ತಾ ಇದೆ, ಡಿಬೇಸ್ಮೆಂಟ್ ಆಗ್ತಾ ಇದೆ, ಅಪಮೌಲ್ಯ ಆಗ್ತಾ ಇದೆ ಅಲ್ವಾ? ಅಪಮೌಲ್ಯೀಕರಣ ಆಗ್ತಾ ಇದೆ. ಲೋವರಿಂದ ಕ್ವಾಲಿಟಿ, ನಮ್ಮ ಕ್ವಾಲಿಟಿ ಅಥವಾ ಮೌಲ್ಯ ಕಡಿಮೆ ಆಗ್ತಾ ಇದೆ. ರಿಡಕ್ಷನ್ ಇನ್ ವ್ಯಾಲ್ಯೂ ಆರ್ ಡಿಗ್ನಿಟಿಯಲ್ಲಿ ಕಡಿಮೆ ಆಗೋದು, ಅದರ ಒಂದು ವ್ಯಾಲ್ಯೂ ಕೆಳಗೆ ಹೋಗೋದು. ಓಕೆನಾ? ಕರೆನ್ಸಿ ವ್ಯಾಲ್ಯೂ ಇರ್ಬೋದು. ಆ್ಯಕ್ಚುಲಿ ಡಿಬೇಸ್ಮೆಂಟನ್ನು ನಾರ್ಮಲ್ ಆಗಿ ಕರೆನ್ಸಿ ವ್ಯಾಲ್ಯೂಗೆ ಯೂಸ್ ಮಾಡ್ತಾರೆ. ಬಟ್ ಅರ್ಥ ಏನು ಹೇಳ್ರಿ? ವ್ಯಾಲ್ಯೂ ಕಡಿಮೆ ಆಗೋದು. ಮೋರಲ್ ಡಿಬೇಸ್ಮೆಂಟ್ ಈಸ್ ಡೇಂಜರಸ್ ಅಂತಂದರೆ ಏನು ಹೇಳ್ರಿ? ಮೋರಲ್, ನೈತಿಕತೆ, ನೈತಿಕತೆಯನ್ನು ಕೆಳಗೆ ಹಾಕೋದು ತುಂಬ ಡೇಂಜರಸ್. ನೈತಿಕತೆನೇ ಇಲ್ಲದೆ ಇರೋ ಥರ ಆಡೋದು ಒಳ್ಳೇದದು? ಡೇಂಜರಸ್ ತಾನೆ? ಓಕೆ, ಡಿಬೇಸ್ಮೆಂಟ್. ನೆಕ್ಸ್ಟ್ ಡಿಕೇಡೆನ್ಸ್ ಅಂತಂದರೆ ಏನು? ತುಂಬ ಪತನ. ಇಲ್ಲಿ ನೋಡ್ರಿ, ನಮ್ಮ ವಿಶ್ವವು ಕೂಡ ನಿಯರ್ಲಿ ಪತನದ ಕಡೆ ಹೋಗ್ತಾ ಇದೆ. ಈಗ ನೋಡಿರ್ಬೋದು ನೀವು, ವಾರ್ ನಡೀತಾ ಇದೆ. ಇರಾನ್ ಮತ್ತು ಇಸ್ರೇಲ್ ವಾರ್ ನಡೀತಾ ಇದೆ. ಹಾಗೆ ರಷ್ಯಾ ಉಕ್ರೇನ್ ವಾರ್ ನಡೀತು. ಹೀಗೆ ಈಗ ನೋಡ್ರಿ, ಒಂಥರ ವರ್ಲ್ಡ್ ವಾರ್ ಕಡೆಗೆ ತಿರುಗ್ತಾ ಇದೆ. ಈಗ ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ, ತುಂಬ ಇಲ್ಲಿದೆ ನೋಡ್ರಿ, ಡಿಕ್ಲೈನ್ ಡ್ಯೂ ಟು ಎಕ್ಸೆನ್ಸ್ ಇಂಟೆಲಿಜೆನ್ಸ್ ಅಂದರೆ ಏನು ಹೇಳ್ರಿ? ಇದ್ದಿದ್ದು ಹೆಚ್ಚಾಗಿದೆ, ಎಲ್ಲ ಆರಾಮ್ ಅನ್ನೋದು ಹೆಚ್ಚಾಗಿದೆ. ಇಂಟೆಲಿಜೆನ್ಸ್ ಅಂದರೆ ಹೇಳ್ರಿ ಒಂಥರ ತೃಪ್ತಿ, ಓಕೆ, ಎಲ್ಲ ಬಯಕೆ ತೀರಿದೆ, ಸೊಂಪು ಅಂತೀವಲ್ಲ ನಾವು, ಆ ಥರ ಇಂಟೆಲಿಜೆನ್ಸ್ ಅಂತೀವಿ ಅದಕ್ಕೆ ಇಂಗ್ಲೀಷಲ್ಲಿ. ಓಕೆನಾ? ಎಕ್ಸೆಸ್ ಇಂಟೆಲಿಜೆನ್ಸ್, ಎಲ್ಲ ನಮಗಿದೆ, ಆರಾಮಿದ್ದೀವಿ ನಾವು ಅನ್ನೋದು ಹೆಚ್ಚಾದಾಗ ಏನಾಗುತ್ತೆ? ಇದೇನೋ ಇದು ತಿಂದಿದ್ದು ಹೆಚ್ಚಾದರೆ ಎದೆ ಮೇಲೆ ಬಂದಂಗೆ ಅಂತ ಹೇಳ್ತೀವಿ, ಕೇಳಿದ್ದೀರಾ? ಆ ಥರ ಆಗಿದೆ, ತಿಂದಿದ್ದು ಹೆಚ್ಚಾಗಿದೆ ನಮಗೆ. ಹಾಗೆ ಏನಾಗ್ತಿದೆ? ಯುದ್ಧ ಮಾಡ್ತಾ ಇದ್ದೇವೆ, ಹೊಡೆದಾಡ್ತಾ ಇದ್ದೀವಿ, ಎಲ್ಲ ಸರ್ವನಾಶ ಮಾಡ್ತಾ ಇದ್ದೀವಿ, ಬಾಂಬ್ ಹಾಕ್ತಾ ಇದ್ದೀವಿ. ಹೇಗೆ ಮೋರಲ್ ಡಿಕ್ಲೈನ್, ಪತನ ಆಗ್ತಿದೆ, ಎಲ್ಲ ಕಡೆ ಸರ್ವನಾಶ ಆಗ್ತಿದೆ. ದ ಎಂಪೈರ್ ಫೆಲ್ ಡ್ಯೂ ಟು ಡಿಕೆಡೆನ್ಸ್ ಅಂತಂದರೆ ಸಾಮ್ರಾಜ್ಯ ಏನಾಯಿತು? ಬಿದ್ದು ಹೋಯಿತು. ಏನಕ್ಕಾಗಿ? ಪತನ ಆಗಿ, ಯಾವುದೋ ಒಂದು ಇದು ಸಿಕ್ಕಾಪಟ್ಟ ಇಂಟೆಲಿಜೆನ್ಸಿಂದ ಅವ್ರು ಏನು ಮಾಡ್ರು? ಅದು ಸಾಮ್ರಾಜ್ಯವನ್ನು ಪತನಗೊಳಿಸ್ಕೊಂಡ್ರು. ಈಗ ನೀವು ನೋಡಿರ್ಬೋದು, ಹಿಸ್ಟ್ರಿಯಲ್ಲಿ ಓದ್ತಾ ಇರ್ತಾರೆ, ಯಾವುದೇ ಒಂದು ಸಾಮ್ರಾಜ್ಯ ಪತನ ಆಗಿರೋದು ಹೇಗೆ ಪತನ ಆಗ್ತಿದೆ? ಹೋಗ್ತಾ 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 ರಾಜರು ದುರ್ಬಲ ಆಗ್ತಾ ಹೋಗ್ತಾರೆ. ದುರ್ಬಲ ಯಾಕೆ ಆಗ್ತಾರೆ? ಅವರ ಸಾಮ್ರಾಜ್ಯದ ಅನುಭೋಗವನ್ನು ಆರಾಮಾಗಿ ಜೀವನ ಮಾಡ್ತಾ, ಅವರು ಗಿದ್ದವನ್ನು ಮಾಡದೆ ತುಂಬ ಫ್ರೀಯಾಗಿ ಬಿಟ್ಟು ಅವರ ಸಾಮ್ರಾಜ್ಯವನ್ನು ಪತನಗೊಳಿಸ್ಕೊಳ್ತಾರೆ. ಹೀಗೆ ಅರ್ಥ ಆಯ್ತಲ್ವಾ? ಡಿಕ್ಯಾಡೆನ್ಸ್ ಅಂದರೆ, ಡಿಕೆ ಅಂತಂದರೆ ಆ್ಯಕ್ಚುಲಿ ಕೊಳೆಯೋದು ಅಂತ. ಓಕೆ, ಇಂಗ್ಲೀಷಲ್ಲಿ ನಾವು ಡಿಕೆ ಅನ್ನೋ ವರ್ಡನ್ನು ಕೇಳಿರ್ಬೋದು ನೀವು. ಡಿಕೆ ಅಂತಂದರೆ ಕೊಳೆಯೋದು, ಕೊಳೆಯುವಿಕೆ, ಡಿಕೆ ಅಂತ. ಓಕೆನಾ? ಸೊ ಡಿಕೆಡೆನ್ಸ್ ಅದನ್ನೇ ನೆನ್ಪಿಡೋದು. ಕೊಳೆಯೋದು ಅಂತ ಹೇಳ್ರಿ, ಸ್ವಲ್ಪ ಹೀನ ಪರಿಸ್ಥಿತಿ ಹೋಗುತ್ತಾನೆ, ಕೊಳತು ಹೋಗೋದು ಅಂತೀವಲ್ಲ. ಸೊ ಡಿಕ್ಯಾಡೆನ್ಸ್ ಅಂದರೆ ಹೀನ ಪರಿಸ್ಥಿತಿ, ಪತನ ಆಗೋದು, ಡಿಕೆ. ನಾನಂತೂ ಡಿಕೆ ಅಂತ ನೆನ್ಪಿಟ್ಕೊಂಡಿದ್ವಿ. ಸೊ ಡಿಕೆ ಅನ್ನೋ ವರ್ಡು ಕೂಡ ಕೆಲವರಿಗೆ ಹೊಸ ವರ್ಡ್ ಆಗಿದ್ರೆ,
ಡಿಕೇಡೆನ್ಸ್, ಡಿಕಾ ಅನ್ನೋದು ನೆನ್ಪಿಟ್ಕೊಳ್ರಿ. ಡಿ 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 ಅನ್ನೋದೇನು ನೆಗೆಟಿವ್ ಅಲ್ವಾ, ಡಿಕ್ಯಾಡೆನ್ಸ್. ಈಗ ನೆನ್ಪಿಟ್ಕೊಳ್ರಿ, ಇಮೇಜ್ ಬೇರೆ ಹಾಕಿದ್ದೀನಿ, ನೆನ್ಪಿಟ್ಕೊಳ್ರಿ. ಓಕೆ, ಡಿಕೆ ಅಂತಂದರೆ ಈ ವರ್ಡನ್ನು ನೆನ್ಪಿಟ್ಕೊಳ್ರಿ. ಡಿಕೆ ಅಂತಂದ್ರೆ ಏನು? ಡಿಕೆ ಅಂತಂದರೆ ಕೊಳೆಯೋದು. ಓಕೆ, ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಡಿ ಜನರಸಿ. ಇಲ್ಲೂ ಕೂಡ ಏನಿದೆ? ಡಿ ಇದೆ ನೋಡಿ. ಡಿ ಜನರಸಿ ಅಂದರೆ ಜನರಸ್ ಅಂದರೆ ಏನು ಹೇಳ್ರಿ? ತುಂಬ ಮೋರಲ್ ಎಥಿಕ್ಸ್ ಇರೋದು, ಒಳ್ಳೆ ಕೆಲಸ ಮಾಡೋದು. ಜನರಸ್ ವರ್ಡ್ ಕೇಳಿದ್ರಾ? ತುಂಬ ಜೆಂಟಲ್ ಮ್ಯಾನ್ ಅವನು, ತುಂಬ ಒಳ್ಳೆಯವನು, ಜನರಸ್, ಒಳ್ಳೆ ಕೆಲಸ ಮಾಡೋದು. ಇದು ಡಿ ಜನರಸಿ ಅಂತಂದ್ರೆ ಅಧೋಗತಿ. ಅಯ್ಯೋ ಶಿವನೇ, ಅಧೋಗತಿ. ಇಲ್ಲಿ ನೋಡ್ರಿ, ಇದು ಇವರು ಬೀಡಿ ಸಿಗರೇಟು, ಎಣ್ಣೆ ಬಾಟ್ಲಿ, ಈಗ ನೋಡ್ರಿ ಸೊಸೈಟಿ ಹೇಗಾಗಿದೆ ನೋಡ್ರಿ. ಇಲ್ಲೆಲ್ಲ ಕಸ ಎಲ್ಲ ಹಣ್ಕೊಂಡು ಫುಲ್ಲು ಅಧೋಗತಿ ಹೋಗಿದೆ ಅಲ್ವಾ? ಗೊತ್ತಾಗ್ತಾ ಇದೆಯಾ? ಅಧೋಗತಿ, ಲಾಸ್ ಆಫ್ ಮೋರಲ್ಸ್, ಮೊರಾಲಿಟಿನೇ ಇಲ್ಲ. ನಾನು ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ, ನಮ್ಮ ಹುಡುಗರಿಗೆ ಧ್ಯಾನ ಬೇರೆ ಕಡೆ ಹೋಗಿದೆ ಅಲ್ವಾ? ಧ್ಯಾನ ಬೇರೆ ಕಡೆ ಇದೆ, ಬರೀ ಅದನ್ನೇ ನೋಡ್ಬೇಡ್ರಪ್ಪ. ಸ್ವಲ್ಪ ಇಲ್ಲಿ ನೋಡ್ರಿ, ಇಲ್ಲಿ ಬಿಲ್ಡಿಂಗ್ಗಳಿದಾವೆ. ಇಲ್ಲಿ ನೋಡ್ರಿ, ಅಣ್ಣ ಫುಲ್ ಸಿಂಗಲ್ಲು, ಇವನು ಸಿಗರೇಟು, ಇವ್ರು ನೋಡ್ರಿ, ಇವರು ಹೊಡೆದಾಡ್ಕೊತ ಇದ್ದಾರೆ. ಇಲ್ಲೂ ನೋಡ್ರಿ ಸ್ವಲ್ಪ. ಬರೀ ನಿಮ್ಮ ಸ್ವಲ್ಪ ಕಣ್ಣೇ ಎಲ್ಲೆಲ್ಲೋ ಹೋಗುತ್ತಪ್ಪ ನಿಮ್ದು. ನಾನು ನೋಡಿ, ನಂಗೆ ಇಲ್ಲೆಲ್ಲ ಹೋಯ್ತು ಕಣ್ಣು. ನಾನು ತುಂಬ ಒಳ್ಳೆ ಹುಡುಗ ನಾನು ಅಲ್ವಾ? ಎಕ್ಸ್ಪ್ಲನೇಷನ್: ಡಿಕ್ಲೈನ್ ಇಂಟು ವರ್ಸ್ ಮೋರಲ್ ಸ್ಟೇಟ್. ಡಿಜನರಸಿ ಅಂದ್ರೆ ಏನು? ಡಿಕ್ಲೈನ್ ಇಂಟು ವರ್ಸ್ ಆರ್ ಮೋರಲ್ ಸ್ಟೇಟ್ ಅಂದರೆ ಏನು? ಮೋರಲ್ ಸ್ಟೇಟಿಂದ ಡಿಕ್ಲೈನ್ ಆಗೋದು, ಡಿಕ್ಲೈನಿಂದ ವರ್ಸ್. ಆ್ಯಕ್ಚುಲಿ ಈಗ ನೋಡಿ, ಈಗ ನೀಟಾಗಿ ಹೇಳ್ತೇನೆ. ವರ್ಸ್ ಅಂದ್ರೆ ಏನು ಹೇಳ್ರಿ? ಡಿಕ್ಲೈನ್ ಅಂದ್ರೆ ಏನು ಹೇಳ್ರಿ? ಕೆಳಗಿಳಿಯುತ್ತಾನೆ. ಡಿಕ್ಲೈನ್ ಅನ್ನೋ ವರ್ಡು ಹೊಸದಾಗಿರ್ಬೋದು ಕೆಲವರಿಗೆ. ಡಿಕ್ಲೈನ್ ಅಂದ್ರೆ ಏನು ಹೇಳ್ರಿ? ಕೆಳಗೆ. ಡಿಕ್ಲೈನ್ ಇಳಿಯೋದು. ಡಿಕ್ಲೈನ್ ಇಳಿಯೋದು. ಓಕೆನಾ? ಇಳಿಯೋದು ಅಂತ ನೆನ್ಪಿಟ್ಕೊಳ್ರಿ, ಇಳಿಯೋದು. ಈ ಡಿಕ್ಲೈನು ಅನ್ನೋದು ಇನ್ನೂ ವರ್ಸಿಗೆ ಕನ್ವರ್ಟ್ ಆಗಿದೆ. ಆಲ್ರೆಡಿ ಡಿಕ್ಲೈನಲ್ಲಿ ಇದೆ, ಅದು ಇನ್ನೂ ವರ್ಸಾಗಿ ಹೋಗಿದೆ, ಇನ್ನೂ ಕೆಟ್ಟದಾಗಿ. ಡಿಕ್ಲೈನ್ ಹಾಳಾಗಿದ್ದೇ ಇನ್ನೂ ಹಾಳಾಗಿದೆ ಅಂತ ಅಂದರೆ ವರ್ಸ್ ಮೋರಲ್ ಸ್ಟೇಟಿಗೆ ಹೋಗಿದೆ. ಸೊಸೈಟಿ ಫೇಸ್ಡ್ ಡಿಜೆನರಸಿ. ಇಲ್ಲಿ ನೋಡ್ರಿ, ಸೊಸೈಟಿ ಏನಾಗಿದೆ? ಡಿಜೆನರಸಿಯನ್ನು ಫೇಸ್ ಮಾಡ್ತಾ ಇದೆ. ಓಕೆ, ಅರ್ಥ ಆಯ್ತಲ್ವಾ? ಅಧೋಗತಿ, ಶಿವನೇ ಗತಿ. ನೆಕ್ಸ್ಟ್ ವರ್ಡ್ ಡಿಗ್ರೇಡೇಷನ್. ಡಿಗ್ರೇಡೇಷನ್ ಅಂದ್ರೆ ಏನು ಹೇಳ್ರಿ? ಅವಮಾನ. ಅಪ್ಗ್ರೇಡೇಷನ್ ಅಲ್ಲ ಇದು. ಅಪ್ಗ್ರೇಡೇಷನ್ ಅಂದ್ರೆ ಏನು ಹೇಳ್ರಿ? ಹೊಗಳೋದು, ವೆನರೇಟ್ ಮಾಡೋದು, ಅವರನ್ನು ಲಾರ್ಡ್ ಮಾಡೋದು. ಲಾರ್ಡ್, ನಿನ್ನೆ ಒಂದು ವರ್ಡ್ ಬಂದಿತ್ತಲ್ವ, ನೋಡಿದ್ದೀರಾ ನೀವು? ನೆನಪಿತ್ತಾ? ಲಾರ್ಡ್ ಮಾಡೋದು, ಹೊಗಳೋದು, ಎಕ್ಸಾಲ್ಟ್. ಓಕೆ, ಅದು ಅಪ್ಗ್ರೇಡೇಷನ್. ಇದೇನೇನು? ಡಿಗ್ರೇಡ್. ಅಪ್ಗ್ರೇಡ್, ಡಿಗ್ರೇಡ್ ಗೊತ್ತಿರುತ್ತಲ್ವಾ? ಡಿಗ್ರೇಡ್ ಮಾಡ್ತಿದ್ದೀವಿ ನಾವು, ಅಪ್ಗ್ರೇಡ್ ಮಾಡ್ತಾ ಇಲ್ಲ. ಅವಮಾನ ಮಾಡ್ತಾ ಇದ್ದೀವಿ. ಲಾಸ್ ಆಫ್ ಡಿಗ್ನಿಟಿಯನ್ನು ಕಳ್ಕೊಳ್ಳೋದು. ಡಿಗ್ನಿಟಿ ಅಂದರೆ ಗೊತ್ತಲ್ವ? ತುಂಬ ಒಂದು ಒಳ್ಳೆಯ ಇದೇನು ಅವರ ಒಂದು ಇಮೇಜ್, ಒಳ್ಳೆ ಇಮೇಜ್, ಡಿಗ್ನಿಟಿ. ಸೊ ಲಾಸ್ ಆಫ್ ಡಿಗ್ನಿಟಿ. ರಿಡಕ್ಷನ್ ಇನ್ ಸ್ಟೇಟಸ್ ಆರ್ ರೆಸ್ಪೆಕ್ಟ್ ಅಂದರೆ ಅವರ ಸ್ಟೇಟಸಲ್ಲಿ, ಅವರ ಒಂದು ಅಸ್ತಿತ್ವದಲ್ಲಿ, ಗೌರವದಲ್ಲಿ ರಿಡಕ್ಷನ್ ಆಗಿದೆ, ಕೆಳಗೆ ಹೋಗಿದೆ. ಡಿಗ್ರೇಡ್ ಆಗಿದೆ, ಅಪ್ಗ್ರೇಡ್ ಆಗಿಲ್ಲ. ಅಪ್ಗ್ರೇಡೇಷನ್ ಅಂತಂದರೆ ಅವರ ಸ್ಟೇಟಸಲ್ಲಿ ಅಪ್ಗ್ರೇಡ್ ಆಗ್ತಿತ್ತು, ಇಲ್ಲೇನಾಗಿದೆ? ಡಿಗ್ರೇಡ್ ಆಗಿದೆ, ಕೆಳಗೆ ಹೋಗಿದೆ. ಈ ಸಫರ್ಡ್ ಡಿಗ್ರೇಡೇಷನ್. ಅವನು ಏನು ಮಾಡ್ತಿದ್ದಾನೆ? ಅವನ ಲೈಫಲ್ಲಿ ತುಂಬ ಅವಮಾನವನ್ನು ಅನುಭವಿಸ್ತಾ ಇದ್ದಾನೆ. ಈ ಸಫರ್ಡ್ ಡಿಗ್ರೇಡೇಷನ್. ಅರ್ಥ ಆಯ್ತಲ್ವಾ? ಇಲ್ಲೂ ಒಂದು ಇಮೇಜ್ ಇದೆ. ಯಾರಿಗೆಲ್ಲ ಕಾಣಿಸ್ತಿದೆ? ನಂಗೆ ಕಾಣಿಸ್ತಿದೆ ನೋಡ್ರಿ. ಸೆಲೆಕ್ಷನ್ ಗ್ರಿಡ್ ಚಾನಲ್ ಇದೆ. ಇದನ್ನು ನಾವು ಏನು ಮಾಡಬೇಕು? ಅಪ್ಗ್ರೇಡೇಷನ್ ಕಡೆ ತೊಗೊಂಡೋಗ್ಬೇಕು, ಡಿಗ್ರೇಡೇಷನ್ ಅಲ್ಲ. ನೀವು ಏನೋ ನೋಡಿದೆ ಸುಮ್ಮನೆ ಹಾಗೆ ಹೋದರೆ, ಲೈಕು, ಕಮೆಂಟು ಅಥವಾ ಏನೋ ಒಂದು ಹೆಲ್ಪ್ಫುಲ್, ನನಗೆ ಯೂಸ್ಫುಲ್ ಆಗುವಂಥ ಸಜೆಷನ್ನ ಕೊಡದೆ ಹೋದರೆ ಡಿಗ್ರೇಡೇಷನ್ ಆಗಿಬಿಡುತ್ತೆ. ನೀವು ಏನು ಮಾಡಬೇಕು? ನನಗೆ ಸಹಾಯ ಮಾಡಬೇಕು, ಹೆಲ್ಪ್ ಮಾಡಬೇಕು. ಇದರಿಂದ ನಿಮಗೂ ಕೂಡ ಒಳ್ಳೆ ಕಂಟೆಂಟ್ ಸಿಗುತ್ತೆ ಸೆಂಟ್ರಲ್ ಗೌರ್ಮೆಂಟಿಗೆ. ಯಾಕಂತಂದರೆ ನನ್ನ ಹತ್ರ ಅಷ್ಟು ಕಲೆಕ್ಷನ್ ರೆಡಿ ಇದೆ. ನನ್ನ ಕಲೆಕ್ಷನ್ ನೋಡಿಬಿಟ್ರೆ ನೀವು ಶಾಕ್ ಆಗ್ತೀರಾ, ಅಷ್ಟೊಂದು ಅಕ್ಯುರೇಟ್ ಕಲೆಕ್ಷನ್ ಇದೆ. ಏನು ಹೇಳ್ರಿ, SSC ಡಿಪಾರ್ಟ್ಮೆಂಟಿಂದ ಅಥವಾ ಯಾರು ಬಿ ಡಿಪಾರ್ಟ್ಮೆಂಟಿಂದ ನಾನು ಪೇಪರ್ನ ಲೀಕ್ ಮಾಡ್ಕೊಂಡು ಕದ್ಕೊಬಂದು ಇಟ್ಕೊಂಡು ರೇಂಜಿಗೆ ನನ್ನ ಹತ್ರ ಕಲೆಕ್ಷನ್ ಇದೆ. ಅದಷ್ಟು ಬೇಕು ನಿಮಗೆ ಅಂತಂದ್ರೆ ನೀವು ಪೇಪರ್ನ ಲೀಕ್ ಮಾಡ್ತೇನೆ ನಾನು, ಸಪೋರ್ಟ್ ಮಾಡಬೇಕು. ಓಕೆನಾ? ಡಿಗ್ರೇಡೇಷನ್ ಅಂತಂದರೆ ಏನು ಗೊತ್ತಾಯ್ತಲ್ಲ? ಅವಮಾನ. ಈಗ ನೀವು ನನಗೆ ಅಪ್ಗ್ರೇಡೇಷನ್ನ ಕೊಡಬೇಕು. ಈ ಚಾನಲ್ಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಎಲ್ಲರಿಗೂ ಯಾರ್ಯಾರಿಗೆ ಹೆಲ್ಪ್ಫುಲ್ ಇದೆಯೋ, ಯೂಸ್ಫುಲ್ ಇದೆಯೋ, ಸುಮ್ಮನೆ ಯಾರೋ ಒಬ್ರಿಗೆ ನೋಡಲ್ಲ ಅಂಥವ್ರಿಗೆಲ್ಲ ಸುಮ್ಮನೆ ಶೇರ್ ಮಾಡೋದೇನು ಬೇಡ. ಅವ್ರಿಗೆ ಬೇಕಿದ್ರೆ ನಿಮ್ಮ ಸಪೋರ್ಟ್ ಮಾಡಬೇಕು ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿಸಿ ಅಷ್ಟೇ.
ಸುಮ್ಮನೆ ಎಲ್ಲ ವೀಡಿಯೋನು ಶೇರ್ ಮಾಡೋದು ಅವ್ರಿಗೆ ಪಾಪ ಏನಿರುತ್ತೆ, ಯೂಸ್ ಇಲ್ಲಲ್ವಾ. ನೀವು ಏನು ಮಾಡಿರಿ, ಯೂಸ್ ಇರೋರಿಗೆ, ಸ್ಟಡಿ ಮಾಡ್ತಾ ಇರೋರಿಗೆ ನೋಡ್ರಿ, ಒಬ್ಬರು ಬ್ರದರು ಅಥವಾ ಸರ್ರು ಚೆನ್ನಾಗಿ ವೊಕ್ಯಾಬ್ಲರಿ ಕ್ಲಾಸನ್ನು ಮಾಡ್ತಾ ಇದ್ದಾರೆ, ನೀಟಾಗಿ ಇಮೇಜನ್ನು ಹಾಕಿ. ಸೊ ಅವರಿಗೆ ಕಳಿಸಿ, ಇದನ್ನು ನೋಡಿ, ಕನ್ನಡದಲ್ಲಿ ಯಾರು ಇಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಸೊ ನೀವು ಇದನ್ನು ಯೂಟ್ಯೂಬಲ್ಲಿ ಫ್ರೀಯಾಗಿ ಯಾರೂ ಮಾಡ್ತಾ ಇಲ್ಲ, ಸೊ ಈ ಕ್ಲಾಸನ್ನು ನೋಡಿ ಅನ್ನೋ ಥರ ನೀವು ಹೇಳ್ಬೋದು. ಓಕೆ, ಈಗ ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಕರೆದರೆ ಕಾಣಾಯಿತು. ಡಿಸ್ಸಿಪೇಷನ್. ಡಿಸ್ಸಿಪೇಷನ್ ಅಂತಂದ್ರೆ ಏನು? ಅತಿರೇಕ ಮಾಡೋದು, ವ್ಯರ್ಥ ಮಾಡೋದು ಅಂತಂದರೆ ತಿಂದಿದ್ದು ಜಾಸ್ತಿ ಆಗಿದೆ, ವೇಸ್ಟ್ಫುಲ್ ಲಿವಿಂಗ್. ತಿಂದಿದ್ದು ಜಾಸ್ತಿಯಾಗಿ ಆರಾಮಾಗಿ ಉಳ್ಳಾಡ್ಕೊಂಡು ಬಿದ್ದುಬಿಡೋದು. ಓವರ್ ಇಂಟೆಲಿಜೆನ್ಸ್. ನೋಡಿ, ಇಂಟೆಲಿಜೆನ್ಸ್ ಅಂದ್ರೆ ಏನು ಹೇಳಿದೆ ನನಗೆ? ತೃಪ್ತಿ, ಆರಾಮು, ಸೊಂಪು. ಇದೇನಾಗಿದೆ? ಓವರ್ ಆಗಿದೆ. ಆ ಸೊಂಪು ಅನ್ನೋದೇ ಓವರ್ ಆಗಿದೆ ಅವನಿಗೆ, ಓವರ್ ಇಂಟೆಲಿಜೆನ್ಸ್ ಆಗಿದೆ. ಸೊಂಪು ಜಾಸ್ತಿ ಆದರೆ ಏನಾಗುತ್ತೆ? ಏನೋ ಆರಾಮಾಗಿರೋದು, ಸುಖ ಜಾಸ್ತಿ ಆದರೆ ಏನಾಗುತ್ತೆ? ಲೀಡಿಂಗ್ ಟು ವೇಸ್ಟ್, ಡಿಸ್ಸಿಪೇಷನಿಗೆ ಹೋಗುತ್ತೆ, ವ್ಯರ್ಥ ಮಾಡ್ತಾರೆ, ಅಧೋಪತನಕ್ಕೆ ಹೋಗುತ್ತೆ. ಅದು ಅತಿರೇಕ ಆಗಿದೆ ಅನ್ನೋದು. ಓಕೆ, ಹಿಸ್ ಲೈಫ್ ವಾಸ್ ಫುಲ್ ಆಫ್ ಡಿಸ್ಸಿಪೇಷನ್. ಅವನ ಜೀವನ ಫುಲ್ಲು ಅತಿರೇಕ, ವ್ಯರ್ಥ ಜೀವನ ಮಾಡೋದೇ ಆಗಿದೆ. ಅಥವಾ ಇನ್ನೊಂದು ಎಕ್ಸಾಂಪಲ್ ಏನು? ವಿ ಸೀಸ್ ಅವರ್ ಗ್ರೋವಿಂಗ್ ಡಿಸ್ಸಿಪೇಷನ್ ಆಫ್ ಅವರ್ ಕಲ್ಚರಲ್ ವ್ಯಾಲ್ಯೂಸ್. ನಮ್ಮ ಸಾಂಸ್ಕೃತಿಕ ಮೌಲ್ಯಗಳು ಏನಾಗ್ತಾ ಇದೆ? ನಿಧಾನಕ್ಕೆ ಡಿಸ್ಸಿಪೇಷನ್ ಆಗ್ತಾ ಇದೆ, ಅತಿ ಕೆಳಗಡೆ ಹೋಗ್ತಾ ಇದೆ, ವ್ಯರ್ಥ ಆಗ್ತಾ ಇದೆ. ಅದಕ್ಕೆ ನಾವು ಬೆಲೆ ಕೊಡ್ತಾ ಇಲ್ಲ, ಇಳಿದು ಹೋಗ್ತಾ ಇದ್ದಾವೆ ಅನ್ನೋ ಥರ. ಅರ್ಥ ಆಯ್ತಲ್ವಾ? ವ್ಯರ್ಥ ಆಗ್ತಾ ಇದೆ. ಪರ್ವರ್ಷನ್. ಪರ್ವರ್ಷನ್ ಅಂದರೆ ಏನು? ವಿಕೃತಿ. ಇಲ್ಲಿ ನೋಡ್ರಿ, ಇವನು ಯಾರ್ದೋ ಮನೆಗೆ ಪಾಪ ಏನೋ ಮಾಡ್ತಾ ಇದ್ದಾರೆ ಒಳಗೆ, ಇವನು ಇಣಿಕಿ ನೋಡ್ತಾ ಇದ್ದಾನೆ. ಇದು ಒಳ್ಳೆ ಲಕ್ಷಣನೇ ಇದು? ವಿಕೃತಿ ತಾನೇ ಇದು, ವಿಕೃತಿ ಮೆರೀತಿದ್ದಾನೆ ಇವನು. ಪಾಪ ಅಲ್ಲಿ ಯಾರೋ ಒಳಗೆ ಏನೋ ಮಾಡ್ತಾ ಇರ್ಬೋದು, ಅದನ್ನು ಇವನು ಕದ್ದು ನೋಡ್ತಾ ಇದ್ದಾನೆ. ಇದು ಅನ್ನೋದು ಒಂದು ಡಿಸ್ಟಾರ್ಷನ್. ಡಿಸ್ಟಾರ್ಷನ್ ಅಂದರೆ ಏನೋ? ವಿಕೃತಿ, ಈ ಹೀನ ಮನಸ್ಕೃತಿ ಅನ್ನೋ ಥರ. ಓಕೆನಾ? ಎಕ್ಸ್ಪ್ಲನೇಷನ್ ಬಂದ್ಬಿಟ್ಟು ಕರಪ್ಷನ್ ಆಫ್ ಒರಿಜಿನಲ್ ಮೀನಿಂಗ್. ಅಂದರೆ ಒಂದು ಅವನ ಒಂದು ಒರಿಜಿನಲ್ ಅರ್ಥ ಇದೆಯಲ್ಲ, ಅದನ್ನೇ ಅವನು ಕರಪ್ಟ್ ಮಾಡಿಬಿಟ್ಟಿದ್ದಾನೆ. ಕರಪ್ಟ್ ಅಂತಂದರೆ ಅದಕ್ಕೆ ಮೋರಲ್ ಎಥಿಕ್ಸೇ ಇಲ್ಲದೆ ಇರೋಂಗೆ, ಭ್ರಷ್ಟಾಚಾರದಿಂದ ತುಂಬೋಗಿದೆ ಅವನ ಮನಸ್ಥಿತಿ. ಓಕೆನಾ? ಆಲ್ಟ್ರೇಷನ್ ಆಫ್ ಸಮಥಿಂಗ್ ಫ್ರಮ್ ಇಟ್ಸ್ ಒರಿಜಿನಲ್ ಸ್ಥಿತಿಯಿಂದ ಅದನ್ನು ಆಲ್ಟರ್ ಮಾಡಿ. ಈಗ ನೋಡ್ರಿ, ಯಾವುದು ನಮ್ಮ ಜೇನುತುಪ್ಪಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡಿ ಆಲ್ಟ್ರೇಷನ್ ಮಾಡಿ ಏನು ಮಾಡ್ತಾರೆ? ಅದರ ಒಂದು ಒರಿಜಿನಲ್ ಕ್ವಾಲಿಟಿನ ಹಾಳು ಮಾಡ್ತಾರೆ. ಹಾಗೆ, ಆ ಥರ ಅಂದರೆ ಆಲ್ಟ್ರೇಷನ್ ಅಂತಂದರೆ ಹಾಗೆ. ಓಕೆನಾ? ಪ್ರಾಪರ್ ಆರ್ ಮೋರಲ್ ಸ್ಟೇಟ್ ಇಂಟು ಡಿಸ್ಟಾರ್ಟೆಡ್. ಡಿಸ್ಟಾರ್ಟೆಡ್ ಅಂತಂದರೆ ಅಧೋ ಸ್ಥಿತಿಗೆ ಹೋಗಿರೋದು, ಕರಪ್ಟ್ ಸ್ಥಿತಿ ಆಗಿರೋದು, ಅನ್ಯಾಚುರಲ್ ಫಾರ್ಮಿಂಗ್ ಆಗಿರೋದು, ವಿಕೃತಿ. ಪರ್ವರ್ಷನ್ ಅನ್ನೋದು ನೆನ್ಪಿಟ್ಕೊಳ್ರಿ. ವರ್ಸ್ ನನ್ನ ಮಗ ಅಂತ ನೆನ್ಪಿಟ್ಕೊಳ್ರಿ. ಪರ್ವರ್ಷನ್ ಅಂದರೆ ವರ್ಸ್ ನನ್ನ ಮಗ. ಪರ್ವರ್ಷನ್ ವರ್ಸ್ ನನ್ನ ಮಗ ಅಂತ ನೆನ್ಪಿಟ್ಕೊಳ್ರಿ. ಪರ್ವರ್ಷನ್ ಅಂದರೆ ವಿಕೃತಿ ನೆನ್ಪಿರುತ್ತೆ. ನೆಗೆಟಿವ್ ಅಂತ ನೆನ್ಪಿಟ್ರೆ ಸಾಕು. ಪರ್ವರ್ಷನ್ ವರ್ಸ್ ನನ್ನ ಮಗ. ಓಕೆ, ಇಟ್ ಈಸ್ ಎ ಪರ್ವರ್ಷನ್ ಆಫ್ ಜಸ್ಟಿಸ್. ಜಸ್ಟಿಸಿನ ವಿಕೃತಿ, ಒಳ್ಳೆ ಜಸ್ಟಿಸ್ ಸಿಕ್ಕಿಲ್ಲ. ಈಗ ನಾವು ನೋಡ್ತಾ ಇರ್ಬೋದು, ಯಾವುದು ನಮ್ಮ ಸೌಜನ್ಯ ಕೇಸ್ ಇರ್ಬೋದು, ಅಥವಾ ನಮ್ಮದು ಈಗ ನಿರ್ಭಯ ಕೇಸ್ ಆಯ್ತಲ್ಲ, 10 ವರ್ಷ ಬೇಕಾಯ್ತು ಅದಕ್ಕೆ. ಈ ಜಸ್ಟಿಸ್ ಎಲ್ಲಿದೆ? ಪರ್ವರ್ಷನ್ ಸ್ಥಿತಿಗೆ ಹೋಗಿದೆ. ಮೋರಲ್ ಅದಕ್ಕೊಂದು ಈಗೀಗ ಸ್ವಲ್ಪ ವ್ಯಾಲ್ಯೂ ಸಿಗ್ತಾ ಇದೆ ನಮಗೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಅಥವಾ ಜಸ್ಟಿಸ್ ಕಾನೂನಿನ ಮೇಲೆ ನಾವು ನಂಬಿಕೆ ಇಟ್ಕೋಬೇಕು. ಓಕೆನಾ? ಆದರೆ ಕೆಲವೊಬ್ರಿಗೆ ಏನಾಗುತ್ತೆ, ಹಣದ ಮೇಲೆ ಕೆಲವೊಬ್ರು ಏನೇನೋ ಗೆದ್ದು ಏನಾಗ್ಬಿಡುತ್ತೆ, ಆ ಜಸ್ಟಿಸೇ ಸಿಗದೆ ಇರೋ ಹಾಗೆ ಆಗ್ಬಿಡುತ್ತೆ. ಎಷ್ಟೋ ಬಡ ಜೀವಗಳಿಗೆ, ಬಡತನದವರಿಗೆ ಇನ್ನೂ ಕೂಡ ಜಸ್ಟಿಸ್ ಸಿಗ್ತಾ ಇಲ್ಲ. ಕರಪ್ಷನಿಂದ ಮುಳುಗೋಗಿದೆ. ಅರ್ಥ ಆಯ್ತಲ್ವಾ? ಪರ್ವರ್ಷನ್ ಅಂದರೆ ಅರ್ಥ ಆಯ್ತಾ? ನೆಕ್ಸ್ಟ್ ಅದಕ್ಕೆ ಆ್ಯಂಟನಿಮ್ ಏನು? ಗುಣ, ಒಳ್ಳೆಯ ಗುಣ, ಗುಡ್ ಕ್ವಾಲಿಟಿ. ನಿನ್ನೆನೋ ಯಾವುದೋ ಒಂದು ಸೆಂಟೆನ್ಸಲ್ಲಿ ಒಂದು ವರ್ಚ್ಯೂ ಅಂತ ಇತ್ತು, ನಾನು ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಆ ವರ್ಡ್ ಕೂಡ ಬರುತ್ತೆ, ವರ್ಚ್ಯೂ ಅಂತ. ಅಂದರೆ ಒಳ್ಳೆಯ ಗುಣ, ಸದ್ಗುಣ. ಓಕೆನಾ? ಮೋರಲ್ ಎಕ್ಸಲೆನ್ಸ್, ಗುಡ್ ಕ್ವಾಲಿಟಿ, ಹ್ಯಾಬಿಟ್, ಮೋರಲ್ ಸ್ಟ್ಯಾಂಡರ್ಡ್ಸ್ ಇರೋದು, ಸಚ್ ಆಸ್ ಇಂಟಿಗ್ರಿಟಿ, ಕರೇಜ್, ಪೇಷನ್ಸ್. ಇವೆಲ್ಲ ಏನಿದು? ಮೋರಲ್ ಗುಣಗಳು, ಒಳ್ಳೆ ಸದ್ಗುಣಗಳು. ಕರೇಜ್ ಅಂದರೆ ಧೈರ್ಯ, ಪೇಷನ್ಸ್ ಅಂದ್ರೆ ಗೊತ್ತಲ್ವಾ? ತಾಳ್ಮೆ. ಇಂಟಿಗ್ರಿಟಿ ಅಂತಂದರೆ ಒಂದು ಇದು ಕೂಡಿ ಬಾಳೋ ಅನ್ನೋ ಥರ ಮೈಂಡ್ ಸೆಟ್ ಇರೋದು ಇಂಟಿಗ್ರಿಟಿ. ಓಕೆ, ಅಂದರೆ ವರ್ಚ್ಯೂ ಅಂದರೆ ಏನು? ಸದ್ಗುಣ. ಇವೆಲ್ಲ ಏನು? ಸದ್ಗುಣಗಳು. ಆನೆಸ್ಟಿ ಈಸ್ ಎ ವರ್ಚ್ಯೂ. ಆನೆಸ್ಟಿ ಅನ್ನೋದು ವರ್ಚ್ಯೂ ಅಲ್ವಾ? ಈ ಡೈಲಾಗನ್ನ ನಾವು 1ನೇ ಕ್ಲಾಸಿಂದ ಕೇಳ್ಕೊಂಬರ್ತಾಯಿದ್ವಿ. ಆನೆಸ್ಟಿ ಈಸ್ ಎ ಗುಡ್ ಪಾಲಿಸಿ, ಆನೆಸ್ಟಿ ಈಸ್ ಎ ವರ್ಚ್ಯೂ ಅಲ್ವಾ? ನೆನಪಿದೆಯಾ? ಸೊ ಅಷ್ಟೇ, ವರ್ಚ್ಯೂ ಅಂದರೆ ಸದ್ಗುಣ.
ಮೊರಾಲಿಟಿ ಅಂದರೆ ಮೋರಲ್ ಅಂತಂದ್ರೆ ನೈತಿಕತೆ ಇರೋದು ನೋಡ್ರಿ. ಈ ಹುಡುಗಿಗೆ ಒಂದು ಮೊರಾಲಿಟಿ ಇದೆ ಪಾಪ, ಪ್ಲೀಸ್ ಹೆಲ್ಪ್ ಅಂತ ಇದ್ದಾರೆ, ಅವಳು ಪಾಪ ಹೆಲ್ಪ್ ಮಾಡ್ತಾ ಇದ್ದಾಳೆ. ಒಂದು ಮೊರಾಲಿಟಿ, ಅದೊಂದು ನೈತಿಕತೆ. ನಾವು ಕೂಡ ಬಸ್ಸಲ್ಲಿ ಯಾರು ಗರ್ಭಿಣಿಯರಿರ್ಬೋದು ಅಥವಾ ಏನಿರ್ಬೋದು, ಯಾರು ವಯಸ್ಸಾದವ್ರು ಏನಾದ್ರು ಬಂದರೆ ಅವರಿಗೆ ಸೀಟ್ ಬಿಟ್ಕೊಡ್ಬೇಕು, ಅದನ್ನು ನಾವು ಮೊರಾಲಿಟಿ ಅಂತ ಕರಿತೀವಿ, ನೈತಿಕತೆ ಅಂತ ಕರಿತೀವಿ. ರೂಲ್ಸ್ ಗೈಡಿಂಗ್ ಬಿಹೇವಿಯರ್ ಅಂತಂದರೆ ಒಂದು ರೂಲ್ಸ್, ಅದು ನೈತಿಕತೆ ಅನ್ನೋದೇನು ಹೇಳ್ರಿ, ಅವರ ಬಿಹೇವಿಯರ್ ಅಥವಾ ಏನು ಬಿಹೇವಿಯರ್ ಅಂದರೆ ಗೊತ್ತಲ್ವಾ, ಅವರ ವರ್ತನೆಯನ್ನು ಗೈಡ್ ಮಾಡುವಂಥ ಒಂದು ರೂಲ್ಸ್, ನೈತಿಕತೆ, ಮೊರಾಲಿಟಿ ಗೈಡ್ಸ್ ಆ್ಯಕ್ಷನ್ಸ್. ನೈತಿಕತೆ ಅನ್ನೋದು ನಮ್ಮ ಕ್ರಿಯೆಗಳನ್ನು ಗೈಡ್ ಮಾಡುತ್ತೆ, ನಾವೇನು ಮಾಡಬೇಕು ಅನ್ನೋದನ್ನು ಅದು ಡಿಸೈಡ್ ಮಾಡುತ್ತೆ. ನಮ್ಮಲ್ಲಿ ನೈತಿಕತೆ ಇದ್ದರೆ ನಾವು ಮಾಡೋ ಎಲ್ಲ ಪ್ರತಿಯೊಂದು ವಿಷಯನೂ ಮೋರಲ್ ಆಗಿರುತ್ತೆ. ರೈಟಿಯಸ್ ಅಂದರೆ ಏನಿಟ್ರಿ, ಧರ್ಮನಿಷ್ಠೆ. ರೈಟ್ ಅಂದರೆ ಸರಿ ಮಾಡೋದು, ರೈಟಿಯಸ್. ಓಕೆ, ಧರ್ಮನಿಷ್ಠೆ, ಮೋರಲ್ ಕರೆಕ್ಟ್ನೆಸ್. ಎಲ್ಲೋಯ್ತಾ, ಕರ್ದರೇ ಹೋಗ್ಬಿಡುತ್ತೆ ನೋಡ್ರಿ. ಮೋರಲ್ ಕರೆಕ್ಟ್ನೆಸ್ ಅಂತಂದರೆ ನೈತಿಕವಾಗಿ ಕರೆಕ್ಟ್ ಆಗಿರೋದು. ಸಮ್ಒನ್ ಆರ್ ಸಮಥಿಂಗ್ ದಟ್ ಈಸ್ ಮೋರಲಿ ರೈಟ್. ಯಾರೇ ಆಗಿರ್ಬೋದು, ಸಮ್ಒನ್ ಆರ್ ಸಮಥಿಂಗ್ ಮೋರಲಿ, ನೈತಿಕವಾಗಿ ಏನಾಗಿದ್ರೆ ಅವರು ಸರಿ ಇದ್ದಾರೆ. ರೈಟ್, ಈ ವರ್ಡ್ ನೆನಪಿರುತ್ತೆ ಅಲ್ರಿ. ಜಸ್ಟಿಫೈಡ್, ವರ್ಚುವಸ್ ಅಂದ್ರೆ ವರ್ಚ್ಯೂ ಅನ್ನೋದು ಅಡ್ಜೆಕ್ಟಿವ್, ಇದು ನೌನ್, ವರ್ಚುವಸ್. ಅಫನ್ ಅಧೇರಿಂಗ್ ಹೈ ಎಥಿಕಲ್ ರಿಲಿಜಿಯಸ್ ಸ್ಟ್ಯಾಂಡರ್ಡ್ಸ್ ಅಂತಂದರೆ ಅಧೇರಿಂಗ್ ಟು ಹೈ ಎಥಿಕಲ್, ಮೋರಲ್ ಮತ್ತು ಎಥಿಕಲ್ ರಿಲಿಜಿಯಸ್ ಸ್ಟ್ಯಾಂಡರ್ಡ್ಸ್ಗೆ ಹೊಂದಿಕೊಂಡಿರೋದು. ಅಧೇರಿಂಗ್ ಅಂತಂದ್ರೆ ಏನು, ಅದಕ್ಕೆ ಬದ್ಧವಾಗಿರೋದು. ಅಧೇರ್ ಅಂತಂದರೆ ಅಂಟಿಕೊಳ್ಳು, ಬದ್ಧವಾಗಿ ಅದಕ್ಕೆ ಜೋಡ್ಕೊಂಡಿರೋದು. ಅಥವಾ ಅಧೇರ್ ಅನ್ನೋದು ವರ್ಡ್ ನೆನಪಿರುತ್ತಾ? ಅಧೇರ್ ಅಂದರೆ ಅದಕ್ಕೆ ಬದ್ಧವಾಗಿರೋದು. ಅವನು ಏನಕ್ಕೆ ಬದ್ಧವಾಗಿದ್ದಾನೆ? ರಿಲಿಜಿಯಸ್ ಮತ್ತು ಎಥಿಕಲ್ ಸ್ಟ್ಯಾಂಡರ್ಡ್ಸ್ಗೆ ಬದ್ಧವಾಗಿದ್ದಾನೆ. ಈ ಸ್ಟುಡ್ ಫಾರ್ ರೈಟಿಯಸ್, ಅವನು ಧರ್ಮನಿಷ್ಠೆಗೆ ನಿಂತ್ಕೊಂಡಿದ್ದಾನೆ, ಅವನು ಸರಿಯಾಗಿದ್ದಾನೆ ಅನ್ನೋ ಥರ. ರೆಕ್ಟಿಟ್ಯೂಡ್ ಅಂದರೆ ಏನು? ನೇರತೆ, ಸರಿ, ರೈಟ್. ರೆಕ್ಟಿಫೈ ಅಂತ ಒಂದು ವರ್ಡ್ ಬರುತ್ತೆ. ರೆಕ್ಟಿಫೈ ಅಂತಂದರೆ ಸರಿಪಡಿಸೋದು ಅಂತ. ಕೆಲವರಿಗೆ ಗೊತ್ತಿರ್ಬೋದು. ರೆಕ್ಟಿಫೈ ಅಂತಂದರೆ ರೈಟ್ ಮಾಡೋದು, ಕರೆಕ್ಟ್ ಮಾಡೋದು. ರೆಕ್ಟಿಫೈ ಅಂತಂದರೆ ಕರೆಕ್ಟ್ ಮಾಡೋದು. ರೆಕ್ಟಿಫೈ ಅಂದರೆ ಸರಿಪಡಿಸೋದು. ಕರೆಕ್ಟ್ ರೆಕ್ಟಿಫೈ ಅಂದರೆ ಸರಿಪಡಿಸೋದು. ಇದು ರೆಕ್ಟಿಟ್ಯೂಡ್ ಅಂತಂದರೆ ಸರಿ, ನೇರತೆ. ಮೋರಲ್ ಇಂಟಿಗ್ರಿಟಿ ಅಂತಂದರೆ ಮೋರಲ್ ಇಂಟಿಗ್ರಿಟಿ ಇರೋದು, ನೈತಿಕತೆ ಇರೋದು. ಓಕೆ, ಏನು ಮೋರಲ್ ಇಂಟಿಗ್ರಿಟಿ ಅಂತಂದರೆ ಒಂದು ಒಟ್ಟಿಗೂಡ್ಕೊಂಡಿರೋದು, ಏಕತೆ, ಸಮಗ್ರತೆ ಅಂತೀವಲ್ಲ, ಅದು ಇಂಟಿಗ್ರಿಟಿ, ಸಮಗ್ರತೆ. ಓಕೆ, ನೇರತೆ, ಬೀಯಿಂಗ್ ಮೋರಲಿ ಕರೆಕ್ಟ್, ಆನೆಸ್ಟ್, ಆನರೇಬಲ್ ಇನ್ ಬಿಹೇವಿಯರ್, ಥಿಂಕಿಂಗ್, ಅಫನ್ ಡಿಸ್ಕ್ರೈಬ್ಡ್. ಅಪ್ರೈಟ್ನೆಸ್ ನೋಡಿ, ರೈಟ್ನೆಸ್, ರೈಟಲ್ಲೇ ಇವನು, ಅಪ್ರೈಟ್ನೆಸ್ ಆರ್ ಇಂಟಿಗ್ರಿಟಿ, ಸಮಗ್ರತೆ. ಇದರಿಂದ ಏನು ಮೋರಲ್ ಕರೆಕ್ಟ್ನೆಸ್ ಇದು. ಓಕೆನಾ, ನೇರತೆ ಇರೋದು, ಕರೆಕ್ಟ್ ಆಗಿರೋದು. ರೆಕ್ಟಿಫೈ ಅಂದರೆ ಏನು ಹೇಳಿದೆ ನಾನು? ಸರಿಪಡಿಸೋದು ಅಂತ ಹೇಳಿದೆ. ರೆಕ್ಟಿಫೈ ಅಂದರೆ ಇದು ರೆಕ್ಟಿಟ್ಯೂಡ್ ಅಂತಂದರೆ ನೇರವಾಗಿರೋದು, ಸರಿಯಾಗಿರೋದು. ಶಿ ಈಸ್ ನೌನ್ ಫಾರ್ ಹರ್ ರೆಕ್ಟಿಟ್ಯೂಡ್, ಅವಳ ನೇರತೆ ಗುಣಕ್ಕೆ ಅವಳು ಹೆಸರುವಾಸಿ, ಅದಕ್ಕೋಸ್ಕರನೇ ಹೆಸರುವಾಸಿ ಅವಳು. ಬೀಯಿಂಗ್ ಮೋರಲ್ಗೋಸ್ಕರನೇ ಅವಳು ಹೆಸರುವಾಸಿ ಅಂತಕ್ಕಂಥದ್ದು. ನೆನಪಿರುತ್ತಲ್ವಾ ಇಷ್ಟು ವರ್ಡು? ಟೋಟಲ್ ಎಷ್ಟು ವರ್ಡ್ ಅದು ನೆನಪಿರುತ್ತಾ? ಒಂದ್ಸರಿ ನಾನು ರಿವಿಷನ್ ಮಾಡಿ, ಸ್ಪೀಡಾಗಿ ರಿವಿಷನ್ ಮಾಡಿ ಬಿಡ್ತೀನಿ. ನಾನು ಪ್ರತಿ ಕ್ಲಾಸಲ್ಲೂ ಲಾಸ್ಟಿಗೆ ಅಷ್ಟು ವರ್ಡನ್ನು ಸ್ಪೀಡಾಗಿ ರಿವಿಷನ್ ಮಾಡ್ತೀನಲ್ವಾ, ಸ್ಪೀಡಾಗಿ ರಿವಿಷನ್ ಮಾಡಿಬಿಡ್ತೀನಿ. ಇಷ್ಟು ವರ್ಡ್ ನೆನಪಿರುತ್ತಲ್ಲ. ಇನ್ನೂ ಹೆಚ್ಚು ವರ್ಡ್ ಬೇಕಂತಂದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಅಥವಾ ಹೇಳ್ತಾ ಇರೋದು ಸ್ಲೋ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ಸ್ಪೀಡಾಗಿ ಹೇಳಿ ಅಂತಂದ್ರೂ ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಪೀಡ್ ಮಾಡ್ಕೊತೀನಿ. ಅಥವಾ ಸ್ಲೋ ಆಗ್ತಾ ಇದೆ, ಓಕೆ ಕರೆಕ್ಟ್ ಆಗಿದೆ ಅಂತಂದರೆ ಇನ್ನೂ ಒಂದಿಷ್ಟು ಕ್ಲಾಸನ್ನು ರೆಗ್ಯುಲರಾಗಿ ಮಾಡಿ ಅಂತ ಕಮೆಂಟ್ ಮಾಡಿ. ಓಕೆ, ರಿವಿಷನ್ ಮಾಡೋಣ ಈಗ. ಇಲ್ಲ ಕರ್ದರೆ ಹೋಯ್ತಾ? ಒಂದು ನಿಮಿಷ. ಓಕೆ, ಒಂದು ಸ್ವಲ್ಪ ಸರಿ ಮಾಡಿಕೊಂಡೆ. ಇಲ್ಲಿ ನೋಡಿದ್ರಲ್ಲ ನೀವು, ಇದು ರೆಕಾರ್ಡ್ ಆಗ್ತಾಯಿದೆ. ಇದು ರೆಕಾರ್ಡ್ ಇಲ್ಲಿ ಏನಿದು DBS ಏನು OBS ಅಲ್ಲಿ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ಗ್ರೌಂಡು ಸ್ವಲ್ಪ ಅದು ಏನೋ ಒಂದು ಸ್ವಲ್ಪ ಮಿಸ್ ಆಯಿತು. ಓಕೆನಾ. ಓಕೆ, ವೆನರೇಟ್ ಅಂತಂದರೆ ಏನು? ಪೂಜಿಸು. ಓಕೆನಾ, ಗೊತ್ತಾಯ್ತಲ್ಲ, ಗೌರವ ಕೊಡೋದು, ವೆನರೇಟ್. ಸ್ಪೀಡಾಗಿ ರಿವಿಷನ್ ಮಾಡಿಕೊಡ್ತೇನೆ. ನೆಕ್ಸ್ಟ್ ವರ್ಡು ಗ್ಲೋರಿಫೈ ಅಂತಂದರೆ ವೈಭವೀಕರಿಸೋದು. ವಾವ್, ಬ್ಯೂಟಿಫುಲ್.
ನೆಕ್ಸ್ಟ್ ರಿವರ್ ಅಂತಂದರೆ ನದಿಗಳಿಗೆ ನಾವು ರಿವರ್ಗೆ ಏನು ಮಾಡ್ತೀವಿ ನಾವು ಗೌರವ ಕೊಡ್ತೇವೆ. ಓಕೆನಾ. ಆಡೋರ್ ಅಂತಂದರೆ ಆರ್ಡರೇಬಲ್, ಶಿ ಈಸ್ ಸೋ ಆರ್ಡರೇಬಲ್ ಟು ಸಿ ಅಂತಂದರೆ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ. ಈಗ ಆರಾಧಿಸು, ಅತಿಯಾಗಿ ಪ್ರೀತಿಸು. ಓಕೆನಾ. ಆರ್ಡರ್. ಡಿಫೈ ಅಂತಂದರೆ ಅವ್ರನ್ನ ದೇವ್ರ ಥರ ಕಾಣೋದು. ಡಿಫೈ, ಡಿವೈನ್, ಡಿಫೈ, ಯೇಸುನ ಎಲ್ಲರೂ ದೇವ್ರ ಥರ ನೋಡಿದ್ರು. ನೆಕ್ಸ್ಟು ಎಕ್ಸಾಲ್ಟ್ ಅಂತಂದರೆ ಹೊಗಳೋದು, ಎತ್ತಿ ಹಿಡಿಯೋದು. ಏನು ಯಾರನ್ನಾದರೂ ಎಕ್ಸಾಲ್ಟೆಡ್ ಮಾಡೋದು, ಪ್ರೈಸ್ ಅಂತಂದ್ರೆ ಏನು, ಹೊಗಳೋದು, ಶಭಾಷ್ ಅನ್ನೋದು. ನೆಕ್ಸ್ಟ್ ಏನು, ಡಿಫೇಮ್, ಅದಕ್ಕೆ ಆ್ಯಂಟನಿಮ್ಗೆ ಏನು, ಡಿಫೇಮ್. ಇಷ್ಟೋ ತನಕ ನಾವು ಹೊಗಳ್ತಾ ಇದ್ವಿ, ಅವರನ್ನು ಎತ್ತಿ ಹಿಡಿತಾ ಇದ್ವಿ. ಈಗೇನು ಮಾಡ್ತಿದ್ವಿ, ಹೆಸರು ಕೆಡಿಸ್ತಾ ಇದ್ದೀವಿ, ಕೆಟ್ಟ ಹೆಸರು ಮಾಡಿಸ್ತಾ ಇದ್ವಿ, ರೆಪ್ಯುಟೇಷನ್ನ ಡ್ಯಾಮೇಜ್ ಮಾಡ್ತಾ ಇದ್ವಿ, ಹಾರ್ಮ್ ಸಮ್ ಒನ್. ಓಕೆ. ನೆಕ್ಸ್ಟ್ ಸೀಕ್ರೆಟ್, ಇದೇನು ಮಾಡೋದು, ಅವರನ್ನು ಈಗ ನೋಡಿ ಸೇಕ್ರೆಡ್ ಅಂತ ಸೇಕ್ರೆಡ್, ಇಲ್ಲಿ ಇದಕ್ಕೆ ಆಗಲೇ ನೆನಪಾಗಲಿಲ್ಲ. ಸೇಕ್ರೆಡ್ ಅಂದರೆ ನೋಡ್ರಿ ಪವಿತ್ರವಾದ್ದು. ಸೇಕ್ರೆಡ್ ಅಂತ ನೆನಪಿಟ್ಕೊಡ್ರಿ. ಡಿಸಿಕ್ರೇಟ್ ಅಂದರೆ ಸೇಕ್ರೆಡ್ ಅಲ್ಲದೆ ಇರೋದು, ಅಪವಿತ್ರಗೊಳಿಸೋದು. ಓಕೆನಾ. ನೆಕ್ಸ್ಟು ಓಕೆ, ಡಿಸ್ರೆಸ್ಪೆಕ್ಟ್. ಬ್ಲಾಸ್ಫೆಮಿ ಅಂದರೆ ನೋಡ್ರಿ ಧರ್ಮನಿಂದೆ. ಬ್ಲಾಸ್ಫೆಮಿ, ಬ್ಲ್ಯಾಕ್ ಮಾಡೋದು. ಓಕೆನಾ. ಬ್ಲಾಸ್ಫೆಮಿ, ಇನ್ಸಲ್ಟ್ ಮಾಡೋದು. ನೆಕ್ಸ್ಟು ಸ್ಕಾರ್ನ್ ಅಂದರೆ ಏನು, ತಿರಸ್ಕರಿಸು. ಟು ಶೋ ಕಂಟೆಂಪ್ಟ್ ಅಂತಂದರೆ ಟೀಕೆ ಮಾಡೋದು, ತಿರಸ್ಕಾರ ಮಾಡೋದು, ರಿಜೆಕ್ಟ್ ಮಾಡೋದು. ಪ್ರೊಫೇನ್ ಅಂತಂದರೆ ಏನು ಹೇಳ್ರಿ, ಪ್ರೊಫೇನ್ ಲ್ಯಾಂಗ್ವೇಜ್ ಅಂದರೆ ಅಪಮಾನ ಮಾಡೋದು, ಅಪಮಾನಿಸೋದು. ಪ್ರೊಫೇನ್ ಲ್ಯಾಂಗ್ವೇಜ್ ನೆನಪಿರುತ್ತಾ, ಪ್ರೊಫೇನ್ ಲ್ಯಾಂಗ್ವೇಜ್. ಎಕ್ಸ್ಪ್ಲನೇಷನ್ ಏನು, ನೆಕ್ಸ್ಟ್ ಸಾರಿ ಇದಿಲ್ವಾ, ಇಮೇಜ್ ಈಗ ಕಾಣಿಸ್ತಾ. ಓಕೆ, ಕಾಣಿಸ್ತಾರೆ. ಓಕೆ. ಅಫ್ರಂಟ್ ಅಂದ್ರೆ ಹೇಳ್ರಿ ಎದುರಿಗೆ ಅವಮಾನ ಮಾಡೋದು, ಈ ಮುಖಕ್ಕೆ ಕೊಡ್ದಂಗೆ ಹೇಳೋದು. ನೆಕ್ಸ್ಟು ಡಿಪ್ರಾವಿಟಿ ಅಂದರೆ ನೈತಿಕತೆ ಇಲ್ಲದೆ ಇರೋದು. ಇಲ್ಲಿಗೊಂದು ವರ್ಡ್ ಮುಗೀತು, ಬಾರ್ಡರ್. ಎರಡು ಸಿಮಿಲರ್ ವರ್ಡ್ ಇರೋದ್ರಿಂದ ಸ್ವಲ್ಪ ಒಂದು ಬಾರ್ಡರ್ ಹಾಕ್ಬಿಡು. ನೆಕ್ಸ್ಟ್ ಡಿಪ್ರಾವಿಟಿ ಅಂದರೆ ಏನು, ಡಿಪ್ರಾವಿಟಿ ನೌನ್. ಇದು ನೌನ್ ಪಾರ್ಟ್ಸ್ ಆಫ್ ಸ್ಪೀಚ್ನು ಕೂಡ ಬರ್ಕೊಳ್ಳಿ. ಓಕೆನಾ. ಅನೈತಿಕತೆ ಇರೋದು, ಮೋರಲ್ ಕರಪ್ಷನ್. ನೋಡ್ರಿ ಇಲ್ಲಿ ಹೊಡೆದು ಚಚ್ಚಿ ಈಗ ಮಾಡ್ತಿದಾರಲ್ವ, ಅಂದರೆ ಅದು ಮೋರಲ್ ನೈತಿಕತೆ ಇಲ್ಲದೆ ಇರೋದು. ಕರಪ್ಷನ್ ಅನ್ನೋದು ಕೂಡ ಅನೈತಿಕತೆನೇ, ಅದೊಂದು ನೈತಿಕತೆ ಅನ್ನೋದೊಂದು ಭ್ರಷ್ಟಾಚಾರ ಅನ್ನೋದು ಅಲ್ವಾ. ಆಬ್ಜೆಕ್ಟ್ ಅಂತಂದರೆ ದಯಾನೀಯ ಪರಿಸ್ಥಿತಿ, ಹೀನ ಪರಿಸ್ಥಿತಿ. ಇಲ್ಲಿ ನೋಡ್ರಿ. ಓಕೆನಾ. ನೆಕ್ಸ್ಟು ಡಿಬೇಸ್ಮೆಂಟ್ ಅಂದರೆ ಬೇಸೇ ಇಲ್ದಿರೋದು, ಕೆಳಗಿಳಿದೋಗಿರೋದು. ಬೇಸು ಬೇಸ್ ಆಗಿದೆ. ಓಕೆನಾ. ಏನು, ಹಣದ ಮೌಲ್ಯ ಅಪಮೌಲ್ಯ ಆಗಿರೋದು. ನೆಕ್ಸ್ಟ್ ಡಿಕೆ ಅಂತಂದ್ರೆ ಏನು, ಕೊಳೆಯೋದು. ಡಿಕ್ಯಾಡೆನ್ಸ್ ಅಂತಂದರೆ ಪತನ. ನೋಡ್ರಿ ಈ ಸೊಸೈಟಿ ಫುಲ್ಲು ಇದಾಗೋಗಿದೆ. ಡಿಜೆನರಸಿ ಅಂತಂದ್ರೆ ಏನು, ಅಂತಂದರೆ ಡಿಜೆನ್ರೇಟ್ ಮಾಡೋದು. ಜನರೇಟ್ ಮಾಡ್ತಾ ಇಲ್ಲ, ಡಿಜೆನ್ರೇಟ್ ಮಾಡ್ತಿದೆ. ನಿನ್ನೆ ಒಂದು ಹೇಳಿದೆ ನಾನು, ಜನರೇಟ್ ಮಾಡೋದು ಅಂತಂದರೆ ಉತ್ಪತ್ತಿ ಮಾಡೋದು ಏನೋ ಒಂದನ್ನು. ಡಿಜೆನ್ರೇಟ್ ಆಗ್ತಾ ಇದೆ, ಡಿಜೆನ್ರೇಟ್ ಆಗ್ತಿದೆ ಅಂದರೆ ಸೊಸೈಟಿ ಫುಲ್ಲು ಹಾಳಾಗೋಗಿದೆ. ಅಪ್ಗ್ರೇಡೇಷನ್ ಅಲ್ಲ, ಇದು ಅಪ್ಗ್ರೇಡ್ ಅಂತಂದರೆ ಅಪ್ಗ್ರೇಡ್ ಆಗೋದು, ಇದು ಡಿಗ್ರೇಡ್ ಆಗ್ತಾ ಇದೆ, ಅವಮಾನ ಆಗ್ತಾ ಇದೆ. ಅಂದರೆ ಡಿಗ್ರೇಡೇಷನ್, ಅವನ ವ್ಯಾಲ್ಯೂ ಕೆಳಗಿಳಿದು ಹೋಗ್ತಾ ಇದೆ. ಓಕೆನಾ. ನೆಕ್ಸ್ಟ್ ಡಿಸಿಪೇಷನ್ ಅಂತಂದ್ರೇನು, ಅತಿರೇಕ, ವ್ಯರ್ಥವಾಗೋದು, ವೇಸ್ಟ್ಫುಲ್. ಪರ್ವರ್ಷನ್ ಅಂತಂದರೆ ವಿಕೃತಿ, ಹೀನ ಮನಸ್ಕೃತಿ. ನೆಕ್ಸ್ಟ್ ವರ್ಚ್ಯೂ ಅಂತಂದ್ರೆ ಏನು, ಅಂತಂದರೆ ಒಳ್ಳೆ ಗುಣ, ಒಳ್ಳೆ ವರ್ಚಸ್ಸಿದೆ. ಮೊರಾಲಿಟಿ ಅಂದರೆ ಏನು, ಅಂದರೆ ನೈತಿಕತೆ ಅಂದರೆ ಗೊತ್ತಾಯ್ತಲ್ಲ, ಒಳ್ಳೆ ಗುಣ ಇರೋದು. ಇಲ್ಲಿ ನೋಡ್ರಿ. ಓಕೆ. ನೆಕ್ಸ್ಟ್ ರೈಟಿಯಸ್ ಅಂತಂದ್ರೆ ಏನು, ಧರ್ಮನಿಷ್ಠೆ. ರೈಟ್ ಇಲ್ಲೇ ಇದೆ, ರೈಟ್ ಅನ್ನೋದ್ರಲ್ಲೇ ಇದೆ, ಅಂದರೆ ಒಳ್ಳೆ ಮೊರಾಲಿಟಿ, ರೈಟ್. ರೆಕ್ಟಿಟ್ಯೂಡ್ ಅಂತಂದರೆ, ರೆಕ್ಟಿಫೈ ಅಂತಂದರೆ ಸರಿಪಡಿಸೋದು. ರೆಕ್ಟಿಟ್ಯೂಡ್ ಅಂತಂದರೆ ನೇರತೆ, ಅವರೇ ಸರಿ ಇರೋದು, ತಪ್ಪಿಲ್ಲ, ಅವರು ಕರೆಕ್ಟ್ ಇದ್ದಾರೆ ಅನ್ನೋ ಥರ. ಓಕೆನಾ. ಆಯ್ತಲ್ವಾ, ಅಷ್ಟು ರಿವಿಷನ್ ಬೇರೆ ಮಾಡಿಕೊಟ್ಟೆ. ಥ್ಯಾಂಕ್ ಯು. ಕೆಲವರು ನನಗೆ ಮೆಸೇಜ್ ಹಾಕಿದರು, ಎಲ್ಲೋ ಇಂಟ್ರೊಡ್ಯೂಸ್ ಮಾಡ್ಕೊಂಡಿಲ್ಲ ಅಂತ. ಇಂಟ್ರೊಡ್ಯೂಸ್ ಮಾಡ್ಕೊತೀನಿ ಒಂದು ದಿವಸ. ಈ ಇವತ್ತಿನ ಸೆಷನ್ ಹೆಂಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಸಪೋರ್ಟನ್ನು ಕೊಡ್ರಿ, ನಾನು ರೆಗ್ಯುಲರ್ ನಿಮಗೆ ಕ್ಲಾಸಸ್ಸನ್ನು ಮಾಡ್ತೇನೆ. ನೆಕ್ಸ್ಟು ಈಗ ರೆಡಿ ಮಾಡ್ಕೊತಾ ಇದ್ದೇನೆ, ಒಂದು 2-3 ಕ್ಲಾಸಲ್ಲಿ ಫುಲ್ಲು ಲೆಂದಿ ವಿಡಿಯೋನ ಮಾಡಿ ಒಂದು ಗ್ರಾಮರ್ ಕ್ಲಾಸನ್ನು ಮುಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಿಕೊಡ್ತೇನೆ. ತುಂಬ ಕೆಲವರು ಗ್ರಾಮರನ್ನು ಕೇಳ್ತಾಯಿದ್ರು. ಹಾಗೆ ನನಗೆ ಏನೋ ರೀಸನಿಂಗ್ ಕ್ಲಾಸನ್ನು ಕೂಡ ಮಾಡಬೇಕಾಗಿದೆ, ಓನ್ಲಿ ಇಂಗ್ಲೀಷ್ ಅಲ್ಲ. ಆ್ಯಕ್ಚುಲಿ ನಾನು ಎಕ್ಸ್ಪರ್ಟ್ ಇರೋದು ಅಂತಂದರೆ ಮ್ಯಾಥ್ಸ್ ಮತ್ತು ರೀಸನಿಂಗಲ್ಲಿ. ಸಿಕ್ಕಾಪಟ್ಟ ತುಂಬ ಈಸಿಯಾಗಿ ನಿಮಗೆ ಮ್ಯಾಥ್ಸ್ ಸೊಲ್ಯೂಷನ್ನ ಹೇಳ್ಕೊಡೋದು ಹೇಗೆ, ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ.
ಯಾಕಂತಂದ್ರೆ ನಾನು ಪ್ರಿಪ್ರೇಷನ್ ಮಾಡಬೇಕಿದ್ರೆ ಅಂತ ತುಂಬ ಸರ್ಚ್ ಮಾಡಿದ್ದೀನಿ ನಾನು. ಬಟ್ ಒಬ್ಬರು ಕೂಡ ಯಾರು ಕೂಡ ಅಷ್ಟೊಂದು ಕ್ಲಿಯರ್ ಕಟ್ಟಾಗಿ ಸೆಲೆಕ್ಷನ್ ರೇಂಜಿಗೆ ಯಾರೂ ಹೇಳ್ತಾ ಇರಲಿಲ್ಲ. ನಂಗೆ ಅವಾಗಲೇ ಅನಿಸಿದ್ದು, ನಾನು ಯಾಕೆ ಚಾನಲ್ ಮಾಡಿ ಎಲ್ರಿಗೂ ಹೇಳ್ಕೊಡ್ಬಾರ್ದು. ಇಷ್ಟೊಂದು ಯಾರೂ ಮಾಡ್ತಾ ಇಲ್ಲಲ್ಲ, ಎಲ್ಲೋ ಒಬ್ರು ಇಬ್ರು ಇದ್ದಾರೆ, ಅವರು ಕೂಡ ಓಕೆ ಲೆವೆಲ್ಲಿಗಿದ್ದಾರೆ ಅಷ್ಟೇ. ತುಂಬ ಸೆಲೆಕ್ಷನ್ ರೇಂಜ್ಗೆ ಮ್ಯಾಥ್ಸನ್ನು ಇದು ಮಾಡೋದೇ ರೇಂಜ್ಗೆ ಇರಬಾರ್ದು. ಇಲ್ಲ ಯಾರು, ಯಾಕಂತಂದರೆ ಅದು ಯಾರು ಫ್ರೀಯಾಗಂತೂ ಯಾರೂ ಹೇಳ್ಕೊಡ್ತಿಲ್ಲ ಬಿಡಿ. ಆ, ನಾನು ಫ್ರೀಯಾಗೇ ಮಾಡುವ ಯೂಟ್ಯೂಬಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಪ್ರತಿಯೊಂದನ್ನು. ನಾ ಏನೋ ಒಂದು ಇದನ್ನು ಮಾಡೋಣ, ಒಂದು ಹೊಸ ಪ್ರಯೋಗನ ಮಾಡೋಣ, ಎಲ್ಲ ಫ್ರೀಯಾಗಿ ಮಾಡಿಬಿಡೋಣ, ಏನಾಗುತ್ತೆ. ಯೂಟ್ಯೂಬಲ್ಲಿ ಎಲ್ಲರೂ ಕಲ್ತ್ಕೊಳ್ಳಿ, ಎಲ್ಲರೂ ಸೆಲೆಕ್ಷನ್ ತಗೊಳ್ಳಿ. ಸುಮ್ಮನೆ ಎಷ್ಟೋ ಕೆಲವರಿಗೆ ಪಾಪ ಎಷ್ಟೋ ಖರ್ಚು ಮಾಡೋಕ್ಕೂ ಆಗಲ್ಲ, ಅವ್ರು ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ನಂಗೆ ಅದೊಂದು ಇದಿದೆ ಮಾಡಬೇಕು ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ನೀವು ನನ್ನ ಕ್ಲಾಸನ್ನು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟೊಂದು ಇದು ಯೂಸ್ಫುಲ್ ಅಂತ. ಸೊ ಮ್ಯಾಥ್ಸು, ರೀಸ್ನಿಂಗಿಗೆ ಇದೆಲ್ಲದಕ್ಕೂ ಕ್ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಟೈಮ್ ಆಗ್ತಾ ಇಲ್ಲ. ಇದು ಈಗ ವೊಕ್ಯಾಬ್ಯುಲರಿ ಕ್ಲಾಸ್ ಮತ್ತು ನನಗೂ ಸ್ವಲ್ಪ ಬೇರೆ ಬೇರೆ ಕೆಲಸ ಇರೋದ್ರಿಂದ ಸ್ವಲ್ಪ ಡಿಲೇ ಆಗುತ್ತೆ. ಓಕೆನಾ. ಆದರೆ ರೀಸ್ನಿಂಗ್ ಕೆಲವೊಂದು ಟ್ರಿಕ್ಸ್ಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಮ್ಯಾಥ್ಸನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೇನೆ. ಬಟ್ ಕೆಲವೊಂದು ಶಾರ್ಟ್ ಟ್ರಿಕ್ಸ್ಗಳನ್ನು ಬೇಕಾದ್ರೆ ಶಾರ್ಟ್ಸಲ್ಲಿ ಅಲ್ಲಿ ಇಲ್ಲಿ ಅಪ್ಲೋಡ್ ಮಾಡ್ತೇನೆ. ಶಾರ್ಟ್ಸನ್ನು ನೋಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ. ಹಾಗೆ ವೊಕ್ಯಾಬ್ಯುಲರಿಗೂ ಕೂಡ ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ತೇನೆ. ಮತ್ತು ರೀಸ್ನಿಂಗ್ ಇರ್ಬೋದು, ಮ್ಯಾಥ್ಸಿಗಿರ್ಬೋದು, ಎಲ್ಲದಕ್ಕೂ ಶಾರ್ಟ್ಸನ್ನು ಟ್ರಿಕ್ಸ್ನ ಅಪ್ಲೋಡ್ ಮಾಡ್ತೇನೆ. ಬಟ್ ಒಂದು ಸ್ವಲ್ಪ ದಿನ ಆಗುತ್ತೆ. ಬಟ್ ಮ್ಯಾಥ್ಸಿಗೂ ಕೂಡ ರೆಗ್ಯುಲರ್ ಬೇಸಿಕ್ ಕ್ಲಾಸಿಂದ ಹಿಡಿದು, ಯಾಕಂತಂದರೆ ಎಲ್ಲರೂ ತುಂಬ ಜನ ಬರೀ ಟ್ರಿಕ್ಸ್ 2 ಲೈನ್ ಮೆಥಡ್ 1 ಲೈನ್ ಮೆಥಡ್ ಅಂತ ಮಾಡ್ತಾ ಹೋದರೆ ನಿಮ್ಗೆ ದಯವಿಟ್ಟು ಹಾಗೆ ಮಾಡೋಕ್ಕೆ ಹೋಗ್ಬೇಡಿ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನೀವು ಆ ಒಂದು ಈಸಿ ಕ್ವಶನ್ ಯಾರೋ ಕ್ಲಾಸಲ್ಲಿ ಮಾಡ್ತಾರಲ್ವ, ಈಸಿ ಕ್ವಶನ್ನ ಕ್ಲಾಸಲ್ಲಿ ಮಾಡಿ ಆ 2 ಲೈನ್ ಮೆಥಡ್ ಅಂತ ಮಾಡಿ ನಿಮಗೇನಾಗುತ್ತೆ, ಓಹೋ ನಾನೊಂದು ಲೆಕ್ಕ ಮಾಡಿಬಿಟ್ಟೆ ಬಿಡಿಸ್ಬಿಟ್ಟೆ ಅನ್ನೋದೊಂದು ಖುಷಿ ಆಗುತ್ತೆ. ಸೊ ಅಷ್ಟೊಂದು ನಿಮ್ಮ ಖುಷಿಗೋಸ್ಕರ ಸುಮ್ಮನೆ ನಿಮ್ಮ ಮೆಂಟಲ್ ಇದನ್ನು ಹಾಳು ಮಾಡ್ಕೋಬೇಡಿ. ಸುಮ್ಮನೆ ಅದಕ್ಕೆ ಆ ಬಿಸ್ನೆಸ್ ಟ್ರ್ಯಾಪಿಗೆ ಬೀಳಕ್ಕೆ ಹೋಗ್ಬೇಡಿ. ಒಂದು ಬೇಸ್ ತಯಾರಾಗಿ ಅದರ ನಂತರ ನಿಮ್ಗೆ ಏನಾಗಬೇಕು, ಆ ಟ್ರಿಕ್ಸ್ ಹೇಗೆ ಜನ್ರೇಟ್ ಆಗಿದೆ ಅಂತ ಗೊತ್ತಾಗಿ ಅದ್ರ ಮೂಲಕ ನೀವು ಆ ಟ್ರಿಕ್ಸನ್ನು ನೀವು ಮಾಡ್ಕೊಳ್ತಾ ಹೋಗ್ಬೇಕು. ಅವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಓಕೆನಾ. ಥ್ಯಾಂಕ್ ಯು. ಜಾಸ್ತಿ ಕುಯ್ಯೋದಿಲ್ಲ, ಅದಕ್ಕೆ ನಾನು ಲಾಸ್ಟಿಗೆ ಹೇಳಿದ್ದೀನಿ. ಇದು ಎಲ್ರಿಗೂ ಗೊತ್ತಿರುತ್ತೆ. ನೀವು ಮಾಡಿ ನಾನು ನೋಡ್ತೇನೆ, ಫಸ್ಟ್ ಕ್ಲಾಸ್ ನೋಡಿದ್ದೇನೆ ಅನ್ನೋರು ಇಲ್ಲಿಗೆ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಕೇಳೋರು ಮುಂದೆ ಏನು ಹೆಲ್ಪ್ ಆಗುತ್ತೆ ಈ ಕ್ಲಾಸಿಂದ ಅಂತ ಕೇಳೋರು ಬೇಕಿದ್ರೆ ಕೇಳ್ಬೋದು ಅಷ್ಟೇ. ಓಕೆನಾ. ಥ್ಯಾಂಕ್ ಯು. ಧನ್ಯವಾದಗಳು.